ನಮಸ್ಕಾರ. ಅಧ್ಯಾಯ 57. ಈಶಾನನಿಗೆ ಬುದ್ಧಿವಾದ. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ತಮ್ಮ ಕೋಣೆಯಲ್ಲಿ ಮಂಚದ ಮೇಲೆ ಇದ್ದರು. ಮಧ್ಯಾಹ್ನ 2 ಗಂಟೆಯಾಗಿತ್ತು. ಮಹೇಂದ್ರ ಮತ್ತು ಪ್ರಿಯಾ ಮುಖರ್ಜಿ ನೆಲದ ಮೇಲೆ ಕುಳಿತುಕೊಂಡಿದ್ದರು. ಶ್ರೀರಾಮಕೃಷ್ಣ: ನಾನು ಒಂದು ಸಲ ಜದುಮಲ್ಲಿಕನ ಮನೆಗೆ ಹೋದೆ. ಗಾಡಿ ಬಾಡಿಗೆ ಎಷ್ಟು ಕೊಡಬೇಕು ಎಂದು ಅವನು ನೇರವಾಗಿ ಕೇಳಿಯೇ ಬಿಟ್ಟ. ಯಾರೋ 3 ರೂಪಾಯಿ 2 ಆಣೆ ಎಂದರು. ಅನಂತರ ಅವನು ಎಷ್ಟು ಕೊಡಬೇಕು ಎಂದು ನನ್ನನ್ನು ಕೇಳಿದ. ನಂತರ ಅವನ ಕಡೆಯ ಯಾರೋ ಒಬ್ಬರು ಗುಟ್ಟಾಗಿ ಹೋಗಿ ಗಾಡಿ ಹೊಡೆಯುವವನನ್ನು ಬಾಡಿಗೆ ಎಷ್ಟು ಎಂದು ಕೇಳಿದರು. ಅವನು 3 ರೂಪಾಯಿ 4 ಆಣೆ ಎಂದ. ಅನಂತರ ಅವನು ನನ್ನ ಹತ್ತಿರ ಓಡಿ ಬಂದು ಬಾಡಿಗೆ ಎಷ್ಟು ಎಂದು ಕೇಳಿದ. ಒಬ್ಬ ದಳ್ಳಾಲಿ ಜದುಮಲ್ಲಿಕನ ಹತ್ತಿರ ಕುಳಿತಿದ್ದ. ಅವನು ಬುರ್ರಾ ಬಜಾರಿನಲ್ಲಿ ಒಂದು ಜಾಗ ಇದೆ, ನೀವು ಅದನ್ನು ಕೊಂಡುಕೊಳ್ಳುತ್ತೀರೇನು ಎಂದು ಕೇಳಿದ. ಜದು ಅದಕ್ಕೆ ಬೆಲೆ ಎಷ್ಟು ಎಂದು ಕೇಳಿದ. ದಲ್ಲಾಳಿ ಬೆಲೆಯನ್ನು ಹೇಳಿದ. ಅದಕ್ಕಿಂತ ಕಡಿಮೆ ಕೊಡುವುದಿಲ್ಲವೇ ಎಂದು ಕೇಳಿದ. ಆಗ ನಾನು ಜದುಗೆ, ನೀನೇನು ಆ ಸ್ಥಳ ಕೊಂಡುಕೊಳ್ಳುವುದಿಲ್ಲ, ಸುಮ್ಮನೆ ಚೌಕಾಶಿ ಮಾಡುತ್ತಿರುವೆ ಅಲ್ಲವೇ ಎಂದು ಕೇಳಿದೆ. ಅವನು ನನ್ನ ಕಡೆ ತಿರುಗಿ ನಕ್ಕ. ಪ್ರಾಪಂಚಿಕ ಮನುಷ್ಯನ ಸ್ವಭಾವವೇ ಇದು. ಅವನ ಬಳಿಗೆ ಜನರು ಬರಬೇಕು, ಇದರಿಂದ ತನ್ನ ಹೆಸರು ಜನರಿಗೆ ಗೊತ್ತಾಗಬೇಕು ಎಂದು ಆಸೆ. ಜದು ಒಂದು ಸಲ ಅಧರನ ಮನೆಗೆ ಹೋದ. ಇದರಿಂದ ಅಧರನಿಗೆ ಬಹಳ ಸಂತೋಷವಾಯಿತು ಎಂದು ನಾನು ಹೇಳಿದೆ. ಅದಕ್ಕೆ ಅವನು, ಏನು ಏನು ಅವನಿಗೆ ನಿಜವಾಗಿಯೂ ಸಂತೋಷವಾಯಿತೆ ಎಂದು ಕೇಳಿದ. ಮತ್ತೊಬ್ಬ ಜದುಮಲ್ಲಿಕನ ಮನೆಗೆ ಬಂದ. ಅವನು ತುಂಬಾ ಜಾಣ ಮತ್ತು ಮೋಸಗಾರ. ಅವನ ಕಣ್ಣನ್ನು ನೋಡಿದಾಗಲೇ ನನಗೆ ಇದು ಗೊತ್ತಾಯಿತು. ನಾನು ಅವನಿಗೆ ಹೇಳಿದೆ, ನೋಡು, ತುಂಬಾ ಜಾಣನಾಗುವುದರಿಂದ ಪ್ರಯೋಜನವಿಲ್ಲ. ಕಾಗೆ ತುಂಬಾ ಜಾಣ ಹಕ್ಕಿ, ಆದರೆ ಅದು ಬೇರೆಯವರ ಹೇಸಿಗೆಯನ್ನು ತಿನ್ನುವುದು ಎಂದು. ಅವನು ತುಂಬಾ ಬಡತನಕ್ಕೆ ಸಿಕ್ಕಿದವನಂತೆ ಕಂಡ. ಜದುವಿನ ತಾಯಿ, ಅವನು ಅಷ್ಟು ದಟ್ಟ ದರಿದ್ರನಾಗಿದ್ದಾನೆ ಎಂಬುದು ನಿಮಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದಳು. ಅದಕ್ಕೆ ನಾನು, ಅವನನ್ನು ನೋಡಿದರೆ ಹಾಗೆ ಕಾಣುತ್ತದೆ ಎಂದೆ. ನಾರಾಯಣ ಕೋಣೆಗೆ ಬಂದು ನೆಲದ ಮೇಲೆ ಕುಳಿತ. ಶ್ರೀರಾಮಕೃಷ್ಣ ಪ್ರಿಯನಾಥನಿಗೆ, ನಿನ್ನ ಹರಿ ಬಹಳ ಒಳ್ಳೆಯವನು. ಪ್ರಿಯನಾಥ: ಏನು ಅವನಲ್ಲಿರುವ ಒಳ್ಳೆಯತನ? ಅವನಲ್ಲಿ ಒಂದು ಮಗುವಿನ ಸರಳ ಸ್ವಭಾವವೇನೋ ಇದೆ. ನಾರಾಯಣ: ಅವನು ತನ್ನ ಹೆಂಡತಿಯನ್ನು ತಾಯಿ ಎಂದು ಕರೆಯುತ್ತಾನೆ. ಶ್ರೀರಾಮಕೃಷ್ಣ: ಏನು, ನಾನು ಕೂಡ ಹಾಗೆ ಕರೆಯಲಾರೆ. ಅವನು ಹೆಂಡತಿಯನ್ನು ತಾಯಿ ಎಂದು ಕರೆಯುತ್ತಾನೆಯೇ? ಪ್ರಿಯನಾಥನಿಗೆ, ನೋಡು, ಆ ಹುಡುಗ ಹೇಗೆ ಸುಮ್ಮನೆ ಇದ್ದಾನೆ. ಅವನ ಮನಸ್ಸು ದೇವರ ಕಡೆ ಏಕಾಗ್ರವಾಗಿದೆ. ಹೇಮ ಏನು ಹೇಳಿದ ನಿನಗೆ ಗೊತ್ತೇ? ಅವನು ಬಾಬುರಾಮನಿಗೆ ದೇವರೊಬ್ಬನೇ ಸತ್ಯ, ಉಳಿದವುಗಳೆಲ್ಲ ಮಿಥ್ಯಾ ಎಂದ. ಅವನು ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ, ಅಲ್ಲಿ ಸಂಕೀರ್ತನೆ ನಡೆಸುತ್ತೇನೆ ಎಂದ. ಆದರೆ ಅವನು ಮಾಡಲಿಲ್ಲ. ಅನಂತರ ಅವನು, ತಾಳ ತಬಲಕ್ಕೆ ನಾನು ಕುಣಿದರೆ ಜನ ಏನನ್ನುತ್ತಾರೆ ಎಂದನಂತೆ. ಅವನಿಗೇನೋ ಖಯಾಲಿ ಹಿಡಿದಿದೆ ಎಂದು ಜನ ಎಲ್ಲಿ ಭಾವಿಸಿ ಬಿಡುತ್ತಾರೋ ಎಂದು ಅಂಜಿದ. ಹರಿಪದ ಗೋಷ್ಪಾರ ಗುಂಪಿನ ಹೆಂಗಸರ ಕೈಗೆ ಬಿದ್ದಿರುವನಂತೆ. ಅವನು ಹೇಳುತ್ತಾನೆ, ಆಕೆ ತನ್ನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತಿಂಡಿಯನ್ನು ತಿನ್ನಿಸುತ್ತಾಳೆ, ತನ್ನನ್ನು ಬಾಲಗೋಪನೆಂದು ನೋಡುತ್ತಾಳೆ ಎಂದು. ನಾನು ಅವನಿಗೆ ಎಷ್ಟೋ ವೇಳೆ ಎಚ್ಚರಿಕೆ ಕೊಟ್ಟಿರುವೆನು. ಅವನನ್ನು ತನ್ನ ಮಗು ಎಂದು ನೋಡುತ್ತೇನೆ ಎಂದು ಅವಳೇನೋ ಹೇಳಬಹುದು. ಆದರೆ ಈ ವಾತ್ಸಲ್ಯ ಭಾವ ಕೊನೆಗೆ ಇನ್ನೇನೋ ಆಗುವ ಅಂಜಿಕೆ ಇದೆ. ನೋಡು, ನೀನು ಹೆಂಗಸರಿಂದ ತುಂಬ ದೂರವಿರಬೇಕು. ಆಗ ಮಾತ್ರ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಹೀನ ಉದ್ದೇಶಗಳನ್ನು ಹೊಂದಿರುವ ಹೆಂಗಸರೊಂದಿಗೆ ಬೆರೆಯುವುದಾಗಲಿ, ಅವರ ಕೈಯಿಂದ ಆಹಾರಾದಿಗಳನ್ನು ತೆಗೆದುಕೊಳ್ಳುವುದಾಗಲಿ ತುಂಬ ಕೆಟ್ಟದ್ದು. ಅವರು ಮನುಷ್ಯನ ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ನಾಶ ಮಾಡುತ್ತಾರೆ. ಹೆಂಗಸರೊಂದಿಗೆ ಬಹಳ ಜೋಪಾನವಾಗಿದ್ದರೆ ಮಾತ್ರ ಒಬ್ಬ ದೇವರ ಮೇಲಿನ ಭಕ್ತಿಯನ್ನು ರಕ್ಷಿಸಿಕೊಂಡಿರಲು ಸಾಧ್ಯ. ಒಂದು ದಿನ ಭವನಾಥ, ರಾಖಾಲ ಮತ್ತು ಇನ್ನೂ ಕೆಲವು ತರುಣ ಶಿಷ್ಯರು ದೇವಸ್ಥಾನದ ತೋಟದಲ್ಲಿ ಅಡುಗೆ ಮಾಡಿಕೊಂಡಿದ್ದರು. ಅವರೆಲ್ಲ ಊಟಕ್ಕೆ ಕುಳಿತಿದ್ದರು. ಆ ಹೊತ್ತಿಗೆ ಸರಿಯಾಗಿ ಒಬ್ಬ ಗೌಲನು ಬಂದು ತಾನು ಅವರೊಡನೆ ಊಟ ಮಾಡುತ್ತೇನೆ ಎಂದ. ಆಗ ನಾನು ಹೇಳಿದೆ, ಸಾಕಾದಷ್ಟು ಊಟವೆಲ್ಲಿದೆ, ಎಲ್ಲರಿಗೂ ಆಗಿ ಏನಾದರೂ ಮಿಕ್ಕರೆ ನಿನಗೆ ಇಡುತ್ತಾರೆ ಎಂದೆ. ಅವನಿಗೆ ತುಂಬಾ ಕೋಪ ಬಂದು ಅವನು ಹೊರಟು ಹೋದ. ವಿಜಯದಶಮಿ ದಿನ ಯಾರೋ ಒಬ್ಬನು ಯಾರ ಕೈಯಿಂದಲೋ ಊಟ ಮಾಡುತ್ತಾನೆ, ಅದು ಒಳ್ಳೆಯದಲ್ಲ.
ಆದರೆ ಯಾರು ಪರಿಶುದ್ಧ ಭಕ್ತರೋ ಅವರ ಕೈಯಿಂದ ಊಟ ಮಾಡಬಹುದು. ನೀನು ಹೆಂಗಸಿನ ಹತ್ತಿರ ಬಹಳ ಜೋಪಾನವಾಗಿರಬೇಕು. ಹೆಂಗಸರು ಗೋಪಾಲ ಭಾವ ಎಂದು ಮಾತನ್ನೇನೋ ಆಡುತ್ತಾರೆ, ಆದರೆ ಅದನ್ನು ಗಮನಿಸಬೇಡ. ಹೆಂಗಸು 3 ಲೋಕಗಳನ್ನೇ ನುಂಗಿಬಿಡುತ್ತಾಳೆ ಎಂಬ ಗಾದೆ ಇದೆ. ಅನೇಕ ಜನ ಹೆಂಗಸರು ನೋಡುವುದಕ್ಕೆ ಲಕ್ಷಣವಾಗಿರುವ ಯುವಕರನ್ನು ನೋಡಿದಾಗ ಅವರನ್ನು ವಶಪಡಿಸಿಕೊಳ್ಳಲು ಬಲೆಯನ್ನು ಬೀಸುತ್ತಾರೆ. ಇದನ್ನೇ ಗೋಪಾಲ ಭಾವ ಎನ್ನುವುದು. ಯಾರಿಗೆ ಬಾಲ್ಯದಿಂದಲೇ ವೈರಾಗ್ಯವಿದೆಯೋ, ಯಾರಿಗೆ ಬಾಲ್ಯದಿಂದಲೇ ಭಗವಂತನ ಮೇಲೆ ವ್ಯಾಕುಲವಿದೆಯೋ, ಯಾರು ಸಂಸಾರವನ್ನು ನಿರ್ಲಕ್ಷಿಸುವರೋ ಅವರು ಬೇರೆ ಗುಂಪಿಗೆ ಸೇರಿದವರು. ಮನುಷ್ಯ ಹೇಗೆ ಕಾಮವನ್ನು ಗೆಲ್ಲುವುದು? ಒಬ್ಬ ತಾನು ಹೆಂಗಸು ಎಂದು ಭಾವಿಸಬೇಕು. ನಾನು ಭಗವಂತನ ದಾಸಿಯಂತೆ ಕೆಲವು ದಿನಗಳನ್ನು ಕಳೆದೆ. ಹೆಂಗಸಿನಂತೆ ಸೀರೆಯುಟ್ಟೆ, ಅವರಂತೆ ಒಡವೆ ತೊಟ್ಟೆ. ನನ್ನ ದೇಹದ ಮೇಲಿನ ಭಾಗವನ್ನು ಅವರಂತೆ ಸೆರಗಿನಿಂದ ಮುಚ್ಚಿಕೊಂಡೆ. ನಾನು ಗಂಡಸು ಎಂತಲೇ ಭಾವಿಸುತ್ತಿರಲಿಲ್ಲ. ಒಂದು ದಿನ ನಾನು ಭಾವಮುಖದಲ್ಲಿದ್ದೆ. ನನ್ನ ಹೆಂಡತಿ, ಯಾವ ದೃಷ್ಟಿಯಿಂದ ನನ್ನನ್ನು ನೋಡುತ್ತೀರಿ ಎಂದು ಕೇಳಿದಳು. ಅದಕ್ಕೆ ಆನಂದಮಯಿ ಜಗನ್ಮಾತೆಯಂತೆ ನಿನ್ನನ್ನು ನೋಡುತ್ತೇನೆ ಎಂದೆ. ನಿನಗೆ ಶಿವಲಿಂಗ ಚಿಹ್ನೆಯ ರಹಸ್ಯ ಗೊತ್ತಿದೆಯೇ? ಇದು ತಂದೆ ಮತ್ತು ತಾಯಿಯ ಆದರ್ಶದ ಚಿಹ್ನೆ. ಅದನ್ನು ಪೂಜಿಸುವ ಭಕ್ತ, ಹೇ ದೇವರೇ, ನಾನು ಇನ್ನೊಮ್ಮೆ ಪ್ರಪಂಚಕ್ಕೆ ಬರದಂತೆ ಮಾಡು, ಇನ್ನೊಮ್ಮೆ ತಾಯಿ ಗರ್ಭವನ್ನು ಪ್ರವೇಶಿಸದಂತೆ ಮಾಡು ಎಂದು ಬೇಡುತ್ತಾನೆ. ಶ್ರೀ ಕೃಷ್ಣನಿಗೆ ತನ್ನ ತಲೆಯ ಮೇಲೆ ಒಂದು ನವಿಲುಗರಿ ಇದೆ. ಇದು ಸ್ತ್ರೀಲಿಂಗದ ಚಿಹ್ನೆ. ಇದರ ಅರ್ಥವೇ ಶ್ರೀಕೃಷ್ಣ ಪ್ರಕೃತಿಯನ್ನು ತನ್ನ ತಲೆಯ ಮೇಲೆ ಹೊತ್ತಿರುವನು ಎಂದು. ಕೃಷ್ಣ ಗೋಪಿಯರೊಂದಿಗೆ ನೃತ್ಯ ಮಾಡುವುದಕ್ಕೆ ಸೇರಿದಾಗ ಅವನು ಸ್ತ್ರೀಯಂತೆ ಕಂಡನು. ಆದ ಕಾರಣವೇ ಶ್ರೀಕೃಷ್ಣ ಸ್ತ್ರೀಯರ ವೇಷದಲ್ಲಿ ಅಲ್ಲಿ ಇದ್ದುದು. ಪುರುಷನು ಸ್ವಭಾವದಲ್ಲಿ ಸ್ತ್ರೀಯಂತೆ ಆದಲ್ಲದೆ ಅವರ ಸಹವಾಸದಲ್ಲಿರಬಾರದು. ಹೆಂಗಸಿನಂತೆ ಆದರೆ ಅವಳೊಡನೆ ಆಡಬಹುದು, ಅವಳ ಸಂಗವನ್ನು ಪಡೆಯಬಹುದು. ಆದರೆ ಸಾಧನಾ ಸಮಯದಲ್ಲಿ ಒಬ್ಬ ಬಹಳ ಜೋಪಾನವಾಗಿರಬೇಕು. ಆ ಸಮಯದಲ್ಲಿ ಅವನು ಹೆಂಗಸರಿಂದ ದೂರವಿರಬೇಕು. ಒಬ್ಬ ದೊಡ್ಡ ಭಕ್ತೆಯಾದರೂ ಅವಳ ಹತ್ತಿರಕ್ಕೆ ಹೋಗಬಾರದು. ನೋಡು, ಮಾಳಿಗೆ ಹತ್ತುತ್ತಿರುವಾಗ ಅವನು ಅಲ್ಲಾಡಬಾರದು. ಅಲ್ಲಾಡಿದರೆ ಬಿದ್ದು ಹೋಗುತ್ತಾನೆ. ದುರ್ಬಲರು ಮೇಲೆ ಹತ್ತುವಾಗ ಯಾವುದಾದರೂ ಆಶ್ರಯವನ್ನು ಭದ್ರವಾಗಿ ಹಿಡಿದುಕೊಂಡಿರಬೇಕು. ಆದರೆ ಯಾವಾಗ ಒಬ್ಬ ಪೂರ್ಣಾತ್ಮನಾಗುತ್ತಾನೋ ಆಗ ಬೇರೆ ಸಮಾಚಾರ. ಭಗವತ್ ಸಾಕ್ಷಾತ್ಕಾರವಾದ ಮೇಲೆ ಮನುಷ್ಯ ಯಾವುದಕ್ಕೂ ಅಂಜಬೇಕಾಗಿಲ್ಲ. ಆಗ ಅವನು ಸುರಕ್ಷಿತನಾಗಿರುವನು. ಮುಖ್ಯವಾಗಿ ಬೇಕಾಗಿರುವುದು ಹೇಗೋ ಗುರಿಯನ್ನು ಸೇರುವುದು. ಹಾಗೆ ಸೇರಿದ ಮೇಲೆ ಬೇಕಾದರೆ ಅವನು ಅಲ್ಲಿ ಕುಣಿಯಬಹುದು. ಆದರೆ ಏಣಿಯ ಮೇಲೆ ಹಾಗೆ ಮಾಡುವುದಕ್ಕೆ ಆಗುವುದಿಲ್ಲ. ಗುರಿ ಮುಟ್ಟಿದ ಮೇಲೆ ನೀನು ಸಾಧನಾವಸ್ಥೆಯಲ್ಲಿ ಏನನ್ನು ಬಿಟ್ಟಿದ್ದೆಯೋ ಅದನ್ನು ಬಿಡಬೇಕಾಗಿಲ್ಲ. ಮೆಟ್ಟಲು ಕೂಡ ಅದೇ ವಸ್ತುವಿನಿಂದ, ಎಂದರೆ ಇಟ್ಟಿಗೆ, ಗಾರೆ, ಮಣ್ಣಿನಿಂದ ಆಗಿದೆ. ಪ್ರಾರಂಭದಲ್ಲಿ ನೀನು ಹೆಂಗಸನ್ನು ಕಂಡರೆ ಅಷ್ಟು ಜೋಪಾನವಾಗಿರಬೇಕು. ಗುರಿಯನ್ನು ಮುಟ್ಟಿದ ಮೇಲೆ ಅವಳೇ ಸಚ್ಚಿದಾನಂದ ಸ್ವರೂಪಿಣಿಯಂತೆ ಕಾಣುತ್ತಾಳೆ. ಆಗ ನೀನು ಅವಳನ್ನು ಜಗನ್ಮಯಿಯಂತೆ ಆರಾಧಿಸುತ್ತೀಯೇ. ಮುಂಚೆ ಅಡಗುಲಜ್ಜಿಯನ್ನು ಮುಟ್ಟಬೇಕು. ಕಣ್ಣು ಮುಚ್ಚಾಲೆ ಆಟದಲ್ಲಿ ಮಕ್ಕಳು ಇದನ್ನು ಮಾಡುತ್ತವೆ. ಅನಂತರ ನೀನು ಏನು ಬೇಕಾದರೂ ಮಾಡಬಹುದು. ಹೊರಗಿನಿಂದ ಮನುಷ್ಯ ಸ್ಥೂಲವನ್ನು ನೋಡುತ್ತಾನೆ. ಆಗ ಅವನ ಮನಸ್ಸು ಅನ್ನಮಯ ಕೋಶದ ಮೇಲೆ ಇರುವುದು. ನಂತರವೇ ಸೂಕ್ಷ್ಮದೇಹ. ಮನಸ್ಸು ಸೂಕ್ಷ್ಮ ದೇಹದಲ್ಲಿ ಕೆಲಸ ಮಾಡುವಾಗ ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶಗಳ ಮೇಲೆ ಇರುತ್ತದೆ. ಅನಂತರವೇ ಕಾರಣ ಶರೀರ. ಕಾರಣ ಶರೀರದ ಮೂಲಕ ಮನಸ್ಸು ಆನಂದವನ್ನು ಅನುಭವಿಸುವುದು. ಆಗ ಆನಂದಮಯ ಕೋಶದಲ್ಲಿ ಇರುವುದು. ಇದೇ ಚೈತನ್ಯದ ಅರ್ಧಭಾವ ಮುಖಕ್ಕೆ ಸಂಬಂಧಪಟ್ಟ ಅವಸ್ಥೆ. ಅನಂತರವೇ ಮನಸ್ಸು ಮಹಾಕಾರಣದಲ್ಲಿ ಲಯವಾಗುವುದು. ಆಗ ಅದು ಮಾಯವಾಗುವುದು. ಆಗ ಒಬ್ಬ ಏನನ್ನು ಅನುಭವಿಸುತ್ತಾನೋ ಅದನ್ನು ಮಾತಿನ ಮೂಲಕ ವಿವರಿಸುವುದಕ್ಕೆ ಆಗುವುದಿಲ್ಲ. ನಾನು ದೀಪದ ಕುಡಿಯ ಮೇಲೆ ಧ್ಯಾನಿಸುತ್ತಿದ್ದೆ. ಅದರ ಕೆಂಪು ಬಣ್ಣವನ್ನು ಸ್ಥೂಲವೆಂದು ಭಾವಿಸುತ್ತಿದ್ದೆ. ಅದರೊಳಗೆ ಇರುವ ಬಿಳಿ ಭಾಗವನ್ನು ಸೂಕ್ಷ್ಮವೆಂದು, ಅದರೊಳಗೆ ಮಧ್ಯದಲ್ಲಿರುವುದನ್ನು ಕಾರಣವೆಂದು ಭಾವಿಸುತ್ತಿದ್ದೆ. ಧ್ಯಾನ ಸರಿಯಾಗಿದೆಯೇ ಇಲ್ಲವೇ ಎಂಬುದನ್ನು ಕೆಲವು ಚಿಹ್ನೆಗಳ ಮೂಲಕ ವಿವರಿಸಬಹುದು. ಆದರೆ ಉದಾಹರಣೆಗೆ, ನೀನೊಂದು ನಿರ್ಜೀವ ವಸ್ತುವೆಂದು ನಿನ್ನ ತಲೆಯ ಮೇಲೆ ಹಕ್ಕಿಗಳು ಕುಳಿತುಕೊಳ್ಳುವವು. ನಾನು ಮೊದಲು ಕೇಶವನನ್ನು ಆದಿಬ್ರಹ್ಮ ಸಮಾಜದಲ್ಲಿ ಕಂಡೆ. ಸಮಾಜದ ಹಲವರು ವೇದಿಕೆಯ ಮೇಲೆ ಕುಳಿತಿದ್ದರು.
ಕೇಶವ ಮಧ್ಯದಲ್ಲಿದ್ದ. ಅವನೊಂದು ತೊಲೆಯಂತೆ ಜಡನಾಗಿದ್ದ. ನಾನು ಕೇಶವನನ್ನು ತೋರಿಸಿ, ನೋಡು ಅವನನ್ನು, ಮೀನು ಗಾಳವನ್ನು ಕಚ್ಚಿದೆ ಎಂದು ಮಥುರನಿಗೆ ಹೇಳಿದೆ. ಅವನಿಗೆ ಅಂತಹ ಧ್ಯಾನ ಶಕ್ತಿ ಇದ್ದುದರಿಂದಲೇ ಭಗವತ್ ಕೃಪೆಯಿಂದ ಹೆಸರು, ಕೀರ್ತಿ ಮುಂತಾದವುಗಳೆಲ್ಲ ಅವನಿಗೆ ಬಂದವು. ಒಬ್ಬ ಕಣ್ಣನ್ನು ಬಿಟ್ಟುಕೊಂಡೇ ಧ್ಯಾನ ಮಾಡಬಹುದು. ಹಲ್ಲು ನೋವನ್ನು ಅನುಭವಿಸುತ್ತಿರುವ ಒಬ್ಬನನ್ನು ಉದಾಹರಣೆಗೆ ತೆಗೆದುಕೊಳ್ಳಿ. ಠಾಕೂರರ ಮನೆಯ ಉಪಾಧ್ಯಾಯ. ಮಹಾಶಯರೇ, ಅದು ನನಗೆ ಚೆನ್ನಾಗಿ ಅನುಭವವಿದೆ. ಶ್ರೀರಾಮಕೃಷ್ಣ: ನೋಡು, ಅವನಿಗೆ ಹಲ್ಲು ನೋಯುತ್ತಿರುವಾಗಲೂ ಅವನು ತನ್ನ ಕೆಲಸಗಳನ್ನೆಲ್ಲ ಮಾಡುವನು. ಆದರೆ ಅವನ ಮನಸ್ಸು ಯಾವಾಗಲೂ ನೋವಿನ ಮೇಲೆ ಇರುವುದು. ಅದರಂತೆಯೇ ಒಬ್ಬ ಇತರರೊಡನೆ ಮಾತನಾಡುವಾಗಲೂ ದೇವರನ್ನು ಧ್ಯಾನಿಸಬಹುದು. ಉಪಾಧ್ಯಾಯ: ದೇವರ ಒಂದು ಗುಣವೇ ಪಾಪ ವಿಮೋಚಕ ಎಂಬುದು. ಅದೇ ನಮ್ಮ ಭರವಸೆ. ಅವನು ದಯಾಮಯ. ಶ್ರೀರಾಮಕೃಷ್ಣ: ಸಿಖ್ಖರು ಕೂಡ ದೇವರನ್ನು ದಯಾಮಯ ಎಂದು ಕರೆದರು. ನಾನು ಅವನು ಹೇಗೆ ದಯಾಮಯ ಎಂದು ಅವರನ್ನು ಕೇಳಿದೆ. ಏಕೆಂದರೆ ಅವನು ನಮ್ಮನ್ನು ಸೃಷ್ಟಿಸಿರುವನು, ನಮ್ಮ ಭೋಗಕ್ಕಾಗಿ ಇಷ್ಟೊಂದು ವಸ್ತುಗಳನ್ನು ಮಾಡಿರುವನು, ಅವನು ನಮ್ಮನ್ನು ರಕ್ಷಿಸುತ್ತಿರುವನು ಎಂದರು. ಅದಕ್ಕೆ ನಾನು ಅವರಿಗೆ ಹೇಳಿದೆ, ದೇವರು ನಮ್ಮನ್ನು ಸೃಷ್ಟಿಸಿದ ಮೇಲೆ ಅವನು ನಮ್ಮನ್ನು ರಕ್ಷಿಸಲೇಬೇಕು. ಅದೇನು ಮಹಾ ದೊಡ್ಡದು? ಈಗ ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ ಎಂದಿಟ್ಟುಕೋ, ಇನ್ನಾರೋ ಹೊರಗಿನ ಬೀದಿಯವರು ಬಂದು ಅವನನ್ನು ನೋಡಿಕೊಳ್ಳಬೇಕೆ? ಉಪಾಧ್ಯಾಯ: ಪೂಜ್ಯರೇ, ಒಬ್ಬ ಆಧ್ಯಾತ್ಮಿಕ ಜೀವನದಲ್ಲಿ ಬೇಗ ಮುಂದುವರಿಯುತ್ತಾನೆ, ಮತ್ತೊಬ್ಬ ಎಷ್ಟೇ ಪ್ರಯತ್ನ ಮಾಡಿದರೂ ಮುಂದುವರಿಯುವುದಿಲ್ಲ. ಇದನ್ನು ಹೇಗೆ ವಿವರಿಸುತ್ತೀರಿ? ಶ್ರೀರಾಮಕೃಷ್ಣ: ಇದೆಲ್ಲ ಅವರವರ ಹಿಂದಿನ ಜನ್ಮದ ಸಂಸ್ಕಾರದ ಮೇಲೆ ಇದೆ. ಏನೋ ಈ ಜನ್ಮ ಒಂದರಲ್ಲೇ ಅವನು ಎಲ್ಲವನ್ನು ಸಾಧಿಸಿದ್ದಾನೆ ಎಂದು ಜನರು ಭಾವಿಸುತ್ತಾರೆ. ಒಬ್ಬ ಬೆಳಿಗ್ಗೆ ಒಂದು ಲೋಟ ಸಾರಾಯಿ ಕುಡಿದ, ಅದರಿಂದ ಚೆನ್ನಾಗಿ ಮತ್ತು ಬಂತು. ಅದರಿಂದ ಅವನು ಸಿಕ್ಕಾಪಟ್ಟೆ ಮಾತನಾಡುವುದಕ್ಕೆ ತೊಡಗಿದ. ಜನರು ಕೇಳಿದರು, ಏನು, ಒಂದು ಲೋಟ ಸಾರಾಯಿಯಿಂದಲೇ ಇವನಿಗೆ ಅಷ್ಟು ಅಮಲೇರಿದೆಯೇ ಎಂದು. ಅದಕ್ಕೆ ಮತ್ತೊಬ್ಬ ಹೇಳಿದ, ಇಲ್ಲ, ಅವನು ರಾತ್ರಿಯೆಲ್ಲ ಕುಡಿಯುತ್ತಿದ್ದ. ಹನುಮಂತ ಲಂಕಾ ಎನ್ನುವ ಸ್ವರ್ಣ ನಗರವನ್ನು ಸುಟ್ಟು ಹಾಕಿದ. ಜನರಿಗೆ ಆಶ್ಚರ್ಯವಾಯಿತು. ಒಂದು ಯಃಕಶ್ಚಿತ್ ಕೋತಿ ಈ ಕೆಲಸವನ್ನು ಮಾಡಿತಲ್ಲ ಎಂದು. ಆದರೆ ನಿಜ ಏನು ಗೊತ್ತೇ? ಸೀತೆಯ ದುಃಖ ಮತ್ತು ರಾಮನ ಕೋಪವೆಂಬ ಅಗ್ನಿಯಿಂದ ಲಂಕಾ ನಗರ ಸುಟ್ಟು ಹೋಯಿತು. ಲಾಲಾ ಬಾಬುವಿನ ವಿಷಯ ತೆಗೆದುಕೊಳ್ಳಿ. ಅವನಿಗೆ ಅಷ್ಟೊಂದು ಐಶ್ವರ್ಯವಿತ್ತು. ಅವನಿಗೆ ಹಿಂದಿನ ಸಂಸ್ಕಾರಗಳಿಲ್ಲದೆ ಇದ್ದರೆ ಅದನ್ನೆಲ್ಲ ತ್ಯಾಗ ಮಾಡುತ್ತಿದ್ದ ಎಂದು ಭಾವಿಸಿದಿರೇನು? ರಾಣಿ ಭವಾನಿ ವಿಷಯವನ್ನೇ ತೆಗೆದುಕೊಳ್ಳಿ. ಒಬ್ಬ ಹೆಂಗಸಿನಲ್ಲಿ ಅಷ್ಟೊಂದು ಭಕ್ತಿ ಜ್ಞಾನ ಹೇಗೆ ಬಂತು? ಮನುಷ್ಯನು ತನ್ನ ಕೊನೆಯ ಜನ್ಮದಲ್ಲಿ ಸತ್ವ ಪ್ರಧಾನನಾಗುತ್ತಾನೆ. ಆಗ ಅವನ ಮನಸ್ಸು ದೇವರ ಕಡೆ ಹರಿಯುವುದು. ಆಗ ಅವನು ದೇವರಿಗೆ ವ್ಯಾಕುಲ ಪಡುತ್ತಾನೆ. ಅವನು ತನ್ನ ಮನಸ್ಸನ್ನು ಪ್ರಾಪಂಚಿಕ ವಸ್ತುಗಳಿಂದ ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ. ಕೃಷ್ಣ ದಾಸಪಾಲ ಇಲ್ಲಿಗೆ ಬಂದ. ಅವನು ಒಬ್ಬ ರಜೋಗುಣಿಯಂತೆ ಕಂಡ. ಆದರೆ ಅವನು ಹಿಂದೂ ಆಚಾರಗಳನ್ನೆಲ್ಲ ಪರಿಪಾಲಿಸಿದ. ಅವನು ಕೋಣೆ ಒಳಗೆ ಬರುವುದಕ್ಕೆ ಮುಂಚೆ ಹೊರಗೆ ಪಾದರಕ್ಷೆಗಳನ್ನು ಬಿಟ್ಟು ಬಂದ. ಅವನ ಹತ್ತಿರ ಸ್ವಲ್ಪ ಮಾತನಾಡಿದ ಮೇಲೆ ಅವನಲ್ಲಿ ಏನೂ ಸತ್ವ ಇರುವಂತೆ ಕಾಣಲಿಲ್ಲ. ಮನುಷ್ಯನ ಕರ್ತವ್ಯವೇನು ಎಂದು ನಾನು ಅವನನ್ನು ಕೇಳಿದೆ. ಈ ಪ್ರಪಂಚಕ್ಕೆ ಒಳ್ಳೆಯದನ್ನು ಮಾಡುವುದು ಎಂದ. ಅದಕ್ಕೆ ನಾನು, ನನ್ನ ಸ್ನೇಹಿತನೇ, ನೀನ್ಯಾರು? ಈ ಪ್ರಪಂಚಕ್ಕೆ ನೀನು ಏನು ಮಾಡಬಲ್ಲೆ? ಇದೇನು ಸಣ್ಣದೆ ನೀನು ಉಪಕಾರ ಮಾಡುವುದಕ್ಕೆ ಎಂದೆ. ನಾರಾಯಣ ಬಂದ. ಶ್ರೀರಾಮಕೃಷ್ಣರು ಅವನನ್ನು ನೋಡಿ ತುಂಬ ಸಂತೋಷಪಟ್ಟರು. ಅವನನ್ನು ಮಂಚದ ಮೇಲೆ ತಮ್ಮ ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡರು. ಅವನನ್ನು ಪ್ರೀತಿಯಿಂದ ಮೈದಡವಿದರು. ತಿನ್ನುವುದಕ್ಕೆ ಸಿಹಿ ತಿಂಡಿಯನ್ನು ಕೊಟ್ಟರು. ಅನಂತರ ಅವನನ್ನು ನೀರು ಬೇಕೆ ಎಂದು ಕೇಳಿದರು. ನಾರಾಯಣ ಮಹೇಂದ್ರನ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದ. ಮನೆಯವರು ಇವನು ಶ್ರೀರಾಮಕೃಷ್ಣರನ್ನು ನೋಡಲು ಬಂದರೆ ಇವನಿಗೆ ಹೊಡೆಯುತ್ತಿದ್ದರು. ಶ್ರೀರಾಮಕೃಷ್ಣರು ತಮಾಷೆಯಾಗಿ, ನೀನೊಂದು ಚರ್ಮದ ಒಳ ಅಂಗಿಯನ್ನು ಹೊಲಿಸಿಕೊಂಡು ಬಿಡು ಎನ್ನುತ್ತಿದ್ದರು. ನಾರಾಯಣನಿಗೆ ಶ್ರೀರಾಮಕೃಷ್ಣರು ಹೇಳಿದರು, ಹರಿಪದನೊಂದಿಗೆ ವಾತ್ಸಲ್ಯ ಭಾವವನ್ನು ಆರೋಪ ಮಾಡಿಕೊಂಡಿದ್ದ ಹೆಂಗಸು ನಿನ್ನೆ ಇಲ್ಲಿಗೆ ಬಂದಿದ್ದಳು. ನಾನು ಹರಿಪದನಿಗೆ ಅನೇಕ ವೇಳೆ ಎಚ್ಚರಿಕೆ ಕೊಟ್ಟಿದ್ದೇನೆ. ಅವಳು ಗೋಷ್ಪಾರ ಪಂಗಡಕ್ಕೆ ಸೇರಿದವಳು. ಅವಳಿಗೆ ನಿನ್ನ ಮನುಷ್ಯ ಸಿಕ್ಕಿದನೆ ಎಂದು ಕೇಳಿದೆ. ಅವಳು ಹೌದು ಎಂದು ಯಾರದೋ ಒಬ್ಬನ ಹೆಸರನ್ನು ಹೇಳಿದಳು. ಮಹೇಂದ್ರನಿಗೆ, ನೀಲಕಂಠ ಇಲ್ಲಿಗೆ ಹಿಂದಿನ ದಿನ ಬಂದಿದ್ದ. ಅವನಿಗೆ ಎಂತಹ ಶ್ರದ್ಧೆ ಮತ್ತು ಭಕ್ತಿ ಇದೆ. ಅವನು ಇನ್ನೊಂದು ದಿನ ಇಲ್ಲಿಗೆ ಬಂದು ಹಾಡುತ್ತೇನೆ ಎಂದ.
ಅವರು ಅಲ್ಲಿ ನೃತ್ಯ ಮಾಡುತ್ತಿರುವರು. ನೀನು ಅಲ್ಲಿಗೆ ಹೋಗಿ ಏತಕ್ಕೆ ನೋಡಬಾರದು? ಸ್ವಲ್ಪ ಹೊತ್ತಾದ ಮೇಲೆ ಶ್ರೀರಾಮಕೃಷ್ಣರು ತಮ್ಮ ಕೋಣೆಗೆ ಬಂದು ಸಣ್ಣ ಮಂಚದ ಮೇಲೆ ಕುಳಿತುಕೊಂಡರು. ಮಧ್ಯಾಹ್ನ 3 ಗಂಟೆ ಆಗಿತ್ತು. ಭಕ್ತರು ನೆಲದ ಮೇಲೆ ಕುಳಿತುಕೊಂಡಿದ್ದರು. ಶ್ರೀರಾಮಕೃಷ್ಣರು ಮೌನವಾಗಿ ಕುಳಿತಿದ್ದರು. ಕೆಲವು ವೇಳೆ ಗೋಡೆ ಮೇಲಿದ್ದ ಚಿತ್ರಪಟಗಳ ಕಡೆ ನೋಡುತ್ತಿದ್ದರು. ಅವರ ಎಡಗಡೆ ಒಂದು ಸರಸ್ವತಿ ಚಿತ್ರ ಇತ್ತು. ಅದರ ಪಕ್ಕದಲ್ಲಿ ಗೌರಾಂಗ ಮತ್ತು ನಿತ್ಯಾನಂದ ಭಕ್ತಿಯಿಂದ ಸಂಕೀರ್ತನೆ ಮಾಡುವ ಚಿತ್ರವಿತ್ತು. ಶ್ರೀರಾಮಕೃಷ್ಣರ ಮುಂದೆ ಧ್ರುವ, ಪ್ರಹ್ಲಾದ ಮತ್ತು ಕಾಳಿಕಾ ಮಾತೆಯ ಚಿತ್ರಪಟಗಳು ಇದ್ದವು. ಶ್ರೀರಾಮಕೃಷ್ಣ ಬಲಭಾಗದಲ್ಲಿ ಗೋಡೆಯ ಮೇಲೆ ರಾಜರಾಜೇಶ್ವರಿ ಚಿತ್ರವಿತ್ತು. ಅವರ ಹಿಂದೆ ಮುಳುಗುತ್ತಿದ್ದ ಪೀಟರನ್ನು ಮೇಲಕ್ಕೆ ಎತ್ತುತ್ತಿದ್ದ ಜೀಸಸ್ ಕ್ರಿಸ್ತನ ಚಿತ್ರವಿತ್ತು. ತಕ್ಷಣವೇ ಶ್ರೀರಾಮಕೃಷ್ಣರು ಮಹೇಂದ್ರನಾಥನ ಕಡೆಗೆ ತಿರುಗಿ ಹೇಳಿದರು, ನೋಡು, ಕೋಣೆಯಲ್ಲಿ ಸಾಧು ಸಂತರ ಚಿತ್ರಗಳನ್ನು ತಗಲಿ ಹಾಕುವುದು ಒಳ್ಳೆಯದು. ಬೆಳಿಗ್ಗೆ ಎದ್ದ ಮೇಲೆ ಇನ್ನು ಯಾರದೋ ಮುಖ ನೋಡುವುದಕ್ಕಿಂತ ಮುಂಚೆ ಸಾಧು ಸಂತರ ಚಿತ್ರವನ್ನು ನೋಡಬೇಕು. ರಾಜಸಿಕ ಸ್ವಭಾವದವರು ಆಂಗ್ಲೇಯ ಪುರುಷರ ಚಿತ್ರಗಳನ್ನು ಇಡುವರು. ಶ್ರೀಮಂತರ ಮನೆಯಲ್ಲಿ ರಾಜ, ರಾಣಿ, ರಾಜಕುಮಾರ, ಆಂಗ್ಲೇಯ ಗಂಡಸರು, ಹೆಂಗಸರು ಒಟ್ಟಿಗೆ ಮಾತನಾಡುತ್ತಿರುವುದು, ಇಂತಹ ಚಿತ್ರಪಟಗಳೆಲ್ಲ ಇರುತ್ತವೆ. ಇದೆಲ್ಲ ಅವರ ರಾಜಸಿಕ ಪ್ರವೃತ್ತಿಯನ್ನು ತೋರುವುದು. ನಿನಗೆ ನಿನ್ನ ಜೊತೆಗಾರರ ಸ್ವಭಾವವೇ ಬರುವುದು. ಆದ ಕಾರಣ ಚಿತ್ರಗಳು ಕೂಡ ತುಂಬ ಅಪಾಯಕಾರಿ. ಮನುಷ್ಯ ತನ್ನ ಸ್ವಭಾವಕ್ಕೆ ತಕ್ಕಂತೆ ಸ್ನೇಹಿತರನ್ನು ಹುಡುಕಿಕೊಂಡು ಹೋಗುವನು. ಪರಮಹಂಸರು ತಮ್ಮ ಸಮೀಪದಲ್ಲಿ 5-6 ವಯಸ್ಸಿನ ಹುಡುಗರನ್ನು ಇಟ್ಟುಕೊಂಡಿರುತ್ತಾರೆ. ಒಬ್ಬ ಪರಮಹಂಸಾವಸ್ಥೆಗೆ ಬಂದ ಮೇಲೆ ಅವನಿಗೆ ಮಕ್ಕಳ ಸ್ನೇಹ ಇಷ್ಟವಾಗುವುದು. ಪರಮಹಂಸರಂತೆಯೇ ಹುಡುಗರು ಕೂಡ ಸತ್ವ, ರಜಸ್ ಮತ್ತು ತಮೋಗುಣಗಳ ಅಧೀನರಲ್ಲ. ಸಿಂಧಿಯಿಂದ ಒಬ್ಬ ಬ್ರಾಹ್ಮಣ ಬಂದು ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಿದನು. ಅವನು ಕಾಶಿಯಲ್ಲಿ ವೇದಾಂತವನ್ನು ಓದಿದ್ದ. ಅವನು ಸ್ಥೂಲ ಕಾಯದವನು, ನಗು ಮುಖದಿಂದ ಕೂಡಿದವನು. ಶ್ರೀರಾಮಕೃಷ್ಣ, ಏನು, ಹೇಗಿದ್ದೀರಿ? ತುಂಬಾ ದಿನಗಳಿಂದ ಇತ್ತ ಕಡೆ ಬರಲೇ ಇಲ್ಲ. ಪಂಡಿತ ಮಹಾಶಯರೇ, ತುಂಬ ಪ್ರಾಪಂಚಿಕ ಕೆಲಸ ಕಾರ್ಯಗಳು ನಿಮಗೆ ಗೊತ್ತಿದೆ. ನನಗೆ ಪುರುಸತ್ತೆ ಇಲ್ಲ ಎನ್ನುವುದು. ಪಂಡಿತ ನೆಲದ ಮೇಲೆ ಕುಳಿತುಕೊಂಡ. ಶ್ರೀರಾಮಕೃಷ್ಣರು ಅವನೊಡನೆ ಮಾತನಾಡಲು ಉಪಕ್ರಮಿಸಿದರು. ಶ್ರೀರಾಮಕೃಷ್ಣ, ನೀನು ಕಾಶಿಯಲ್ಲಿ ತುಂಬಾ ದಿನ ಕಳೆದೆ. ನೀನು ಅಲ್ಲಿ ಏನು ನೋಡಿದೆ ಅದನ್ನು ಹೇಳು. ದಯಾನಂದನ ವಿಷಯವಾಗಿ ಏನಾದರೂ ಗೊತ್ತಿದ್ದರೆ ಹೇಳು. ಪಂಡಿತ, ಹೌದು, ನಾನು ಅವನನ್ನು ಕಂಡೆ. ಕಾಶಿಯಲ್ಲಿ ಪಂಡಿತರು ದಯಾನಂದನೊಡನೆ ದೊಡ್ಡ ಚರ್ಚೆ ನಡೆಸಿದರು. ಕೊನೆಗೆ ಅವನೊಬ್ಬನೇ ಆದ. ಎಲ್ಲರೂ ಅವನನ್ನು ಓಡಿ ಹೋಗುವಂತೆ ಮಾಡಿದರು. ಪಂಡಿತರೆಲ್ಲ ಒಟ್ಟಿಗೆ ಸೇರಿ ದಯಾನಂದ ಹೇಳಿರುವುದನ್ನೆಲ್ಲ ತಿರಸ್ಕರಿಸಬೇಕು ಎಂದು ನಿರ್ಣಯಿಸಿದರು. ನಾನು ಕರ್ನಲ್ ಅಲ್ಕಾಟರ್ನನ್ನು ಕೂಡ ಕಂಡೆ. ಥಿಯಾಸಫಿಗಳು ಮಹಾತ್ಮರು ಸೂಕ್ಷ್ಮ ದೇಹದಲ್ಲಿ ಇದ್ದಾರೆ ಎಂದು ನಂಬುವರು. ಅವರು ಸೂರ್ಯಲೋಕ, ಚಂದ್ರಲೋಕ ಮತ್ತು ನಕ್ಷತ್ರ ಲೋಕಗಳನ್ನೆಲ್ಲ ನಂಬುತ್ತಾರೆ. ಥಿಯಾಸಫಿಗೆ ಸೇರಿದವನು ಸೂಕ್ಷ್ಮ ದೇಹದಿಂದ ಈ ಲೋಕಗಳಿಗೆಲ್ಲ ಹೋಗಬಹುದೆಂದು ಹೇಳುತ್ತಾರೆ. ಆತ ಇನ್ನೂ ಇಂತಹದನ್ನು ಏನನ್ನೋ ಹೇಳಿದನು. ಮಹಾಶಯರೇ, ನೀವು ಥಿಯಾಸಫಿಯನ್ನು ಹೇಗೆ ನೋಡುತ್ತೀರಿ? ಶ್ರೀರಾಮಕೃಷ್ಣ, ಮುಖ್ಯವಾಗಿ ಬೇಕಾಗಿರುವುದು ಭಕ್ತಿ, ಪ್ರೀತಿಯಿಂದ ಪ್ರೇರಿತವಾದ ಭಕ್ತಿ. ಥಿಯಾಸಫಿಗಳಿಗೆ ಭಕ್ತಿ ಬೇಕೇನು? ಅವರಿಗೆ ಬೇಕಾದರೆ ಒಳ್ಳೆಯವರೇ. ಥಿಯಾಸಫಿ ಭಗವತ್ ಸಾಕ್ಷಾತ್ಕಾರವನ್ನು ಜೀವನದ ಗುರಿಯನ್ನಾಗಿ ಮಾಡಿದರೆ ಅದು ಒಳ್ಳೆಯದೇ. ಒಬ್ಬನು ಮಹಾತ್ಮರು ಸೂರ್ಯಲೋಕ, ಚಂದ್ರಲೋಕ ಮುಂತಾದವುಗಳಲ್ಲಿ ನಿರತನಾಗಿದ್ದರೆ ದೇವರನ್ನು ಪಡೆಯುವುದಕ್ಕೆ ಆಗುವುದಿಲ್ಲ. ಒಬ್ಬ ಸಾಧನೆ ಮಾಡಬೇಕು. ಭಗವಂತನ ಪಾದ ಪದ್ಮಗಳ ಮೇಲೆ ಭಕ್ತಿಯನ್ನು ನೀಡೆಂದು ವ್ಯಾಕುಲದಿಂದ ಅವನನ್ನು ಬೇಡಬೇಕು. ಅವನು ತನ್ನ ಮನಸ್ಸನ್ನು ಪ್ರಪಂಚದ ಎಲ್ಲ ವಸ್ತುಗಳಿಂದ ತೆಗೆದು ದೇವರ ಮೇಲೆ ಮಾತ್ರ ಇಡಬೇಕು. ಒಬ್ಬ ತುಂಬ ಸಾಧನೆ ಮಾಡಬೇಕು. ಏನೂ ಸಾಧನೆ ಮಾಡದೆ ಒಬ್ಬನಿಗೆ ಇದ್ದಕ್ಕೆ ಇದ್ದಂತೆ ದೇವರು ಕಂಡು ಬಿಡುವನೇನು? ಒಬ್ಬ ನನಗೇಕೆ ದೇವರು ಕಾಣುವುದಿಲ್ಲ ಎಂದು ನನ್ನನ್ನು ಕೇಳಿದ. ಆಗ ನಾನು ಅವನಿಗೆ ಹೀಗೆ ಹೇಳಿದೆ, ನೀನೊಂದು ದೊಡ್ಡ ಮೀನನ್ನು ಹಿಡಿಯಬೇಕೆಂದಿರುವೆ. ಮುಂಚೆ ಅದಕ್ಕೆ ಅಣಿಯಾಗು. ಗಾಳದ ಕೊನೆಗೆ ಚೆನ್ನಾಗಿ ವಾಸನೆ ಬರುವ ಹುಳುವನ್ನು ಸಿಕ್ಕಿಸು. ಒಂದು ಗಾಳವನ್ನು ತಗೋ, ದಾರವನ್ನು ತಗೋ, ಅದನ್ನು ನೀರಿಗೆ ಎಸೆದರೆ ಅದರ ವಾಸನೆಗೆ ನೀರು ಆಳದಿಂದ ಮೇಲಕ್ಕೆ ಏಳುವುದು. ನೀರು ಚಲಿಸುವುದನ್ನು ನೋಡಿದರೆ ಇದು ಗೊತ್ತಾಗುವುದು. ನೀನು ಬೆಣ್ಣೆ ತಿನ್ನಬೇಕೆಂದು ಬಯಸುವೆ. ಸುಮ್ಮನೆ ಹಾಲಿನಲ್ಲಿ ಬೆಣ್ಣೆ ಇದೆ ಎಂದು ಹೇಳುತ್ತಿದ್ದರೆ ಏನು ಬಂತು? ನೀನು ಅದಕ್ಕಾಗಿ ಕಷ್ಟಪಡಬೇಕು.
ಆಗ ಮಾತ್ರ ಬೆಣ್ಣೆಯನ್ನು ಹಾಲಿನಿಂದ ಬೇರೆ ಮಾಡಬಲ್ಲೆ. ಸುಮ್ಮನೆ ದೇವರು ಇದ್ದಾನೆ ಎಂದು ಹೇಳುತ್ತಿದ್ದರೆ ಅವನು ಸಿಕ್ಕುವನೇ? ಅದಕ್ಕೆ ಸಾಧನೆ ಮಾಡಬೇಕು. ಜಗನ್ಮಾತೆಯು ಕೂಡ ಜನರಿಗೆ ಮೇಲ್ಪಂಕ್ತಿಯಾಗುವಂತೆ ಪ್ರಚಂಡವಾದ ಸಾಧನೆಯನ್ನು ಮಾಡಿದಳು. ಶ್ರೀಕೃಷ್ಣ ತಾನೇ ಪರಬ್ರಹ್ಮ. ಆದರೂ ಕೂಡ ಜನರಿಗೆ ಒಂದು ಉದಾಹರಣೆಯಾಗುವುದಕ್ಕೆ ಘೋರವಾದ ಸಾಧನೆಯನ್ನು ಮಾಡಿದನು. ಶ್ರೀಕೃಷ್ಣನೇ ಪುರುಷ, ರಾಧೆಯೇ ಚಿತ್ಶಕ್ತಿ ಅಥವಾ ಆದ್ಯಾಶಕ್ತಿ. ರಾಧೆಯೇ ಪ್ರಕೃತಿ, ಸತ್ವ, ರಜಸ್ತಮೋ ಗುಣಗಳಿಂದ ಆದವಳು. ನೀವು ಈರುಳ್ಳಿಯ ಸಿಪ್ಪೆಯನ್ನು ತೆಗೆದರೆ ಮುಂಚೆ ಕಪ್ಪು ಮತ್ತು ಕೆಂಪಗಿರುವ ಸಿಪ್ಪೆ, ಆಮೇಲೆ ಬರೀ ಕೆಂಪಗಿರುವುದು, ಕೊನೆಗೆ ಬಿಳಿ ಬರುವುದು. ವೈಷ್ಣವ ಗ್ರಂಥಗಳು ಕಾಮರಾಧ, ಪ್ರೇಮರಾಧ, ನಿತ್ಯಾರಾಧ ಎಂದು ನೋಡುವರು. ಶ್ರೀಕೃಷ್ಣನನ್ನು ಗೋಪಾಲನಂತೆ ತನ್ನ ಕೈಯಲ್ಲಿ ಹಿಡಿದುಕೊಂಡಿರುವುದನ್ನು ನಂದ ನೋಡಿದ. ವೇದಾಂತ ಬ್ರಹ್ಮ ಮತ್ತು ಚಿತ್ಶಕ್ತಿ ಎಂಬುದು ನೀರು ಮತ್ತು ಅದರ ತೋಯುವ ಗುಣದಂತೆ ಅಭೇದ ಎನ್ನುವುದು. ನೀನು ನೀರನ್ನು ಚಿಂತಿಸುವುದಕ್ಕೆ ಪ್ರಯತ್ನ ಮಾಡಿದೊಡನೆ ಅದರ ತೋಯುವ ಗುಣವನ್ನು ಚಿಂತಿಸಬೇಕಾಗುವುದು. ನೀನು ತೋಯುವ ಗುಣವನ್ನು ಆಲೋಚನೆ ಮಾಡಿದೊಡನೆ ನೀರನ್ನು ಚಿಂತಿಸಬೇಕಾಗುವುದು. ಹಾವು ಮತ್ತು ಅದರ ವಕ್ರವಾಗಿ ಚಲಿಸುವ ಗತಿಯಂತೆ ಇದು. ನಾನು ಪರಮಸತ್ಯವನ್ನು ಬ್ರಹ್ಮ ಎಂದು ಯಾವಾಗ ಕರೆಯುತ್ತೇನೆ? ಅದು ಕ್ರಿಯಾಹೀನವಾದಾಗ ಅಥವಾ ಅನಾಸಕ್ತಿಯಿಂದ ಕೂಡಿರುವಾಗ. ಒಬ್ಬ ಬಟ್ಟೆ ಹಾಕಿಕೊಂಡರೆ ಬೇರೆ ಮನುಷ್ಯನಾಗುವುದಿಲ್ಲ. ಅವನು ಬೆತ್ತಲೆ ಇದ್ದ, ಈಗ ಬಟ್ಟೆ ಹಾಕಿಕೊಂಡಿರುವನು. ಹಾವಿನ ಹಲ್ಲಿನಲ್ಲಿ ವಿಷವಿದೆ, ಆದರೆ ಅದರಿಂದ ಹಾವಿಗೆ ಅಪಾಯವಿಲ್ಲ. ಹಾವು ಯಾರನ್ನು ಕಚ್ಚುವುದೋ ಅವನಿಗೆ ವಿಷವೇರುವುದು. ಬ್ರಹ್ಮ ನಿರ್ಲಿಪ್ತ. ನಾಮರೂಪಗಳು ಪ್ರಕೃತಿಯ ಆವಿರ್ಭಾವ. ಸೀತೆ ಹನುಮಂತನಿಗೆ ಹೇಳಿದಳು, ಮಗು, ಒಂದು ದೃಷ್ಟಿಯಿಂದ ನಾನೇ ರಾಮ, ನಾನೇ ಇಂದ್ರ ಮತ್ತು ಇಂದ್ರಾಣಿ, ನಾನೇ ಬ್ರಹ್ಮ ಮತ್ತು ಬ್ರಹ್ಮಾಣಿ. ಒಂದು ರೂಪಿನಲ್ಲಿ ರುದ್ರ, ಮತ್ತೊಂದು ರೂಪಿನಲ್ಲಿ ರುದ್ರಾಣಿ. ನೀನು ನೋಡುವ ನಾಮರೂಪಗಳೆಲ್ಲ ಚಿತ್ಶಕ್ತಿಯ ಆವಿರ್ಭಾವ. ಧ್ಯಾನ ಮತ್ತು ಧ್ಯಾನ ಮಾಡುವವನು ಇಬ್ಬರು ಚಿತ್ಶಕ್ತಿಯ ಆವಿರ್ಭಾವವೇ. ನಾನು ಎಲ್ಲಿಯವರೆಗೆ ಧ್ಯಾನ ಮಾಡುತ್ತೇನೆ ಎಂದು ಭಾವಿಸಿರುವೆನೋ ಅಲ್ಲಿಯವರೆಗೆ ಚಿತ್ಶಕ್ತಿಯ ಆಧೀನಕ್ಕೆ ಒಳಪಟ್ಟಿರುವೆನು. ಮಹೇಂದ್ರನಿಗೆ, ನಾನು ಹೇಳುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸು. ಒಬ್ಬ ವೇದ ಮತ್ತು ಪುರಾಣಗಳು ಏನು ಹೇಳುವುದೋ ಅದನ್ನೇ ಕೇಳಬೇಕು, ಅನಂತರ ಅದರಂತೆ ನಡೆಯಬೇಕು. ಪಂಡಿತನಿಗೆ, ಮಧ್ಯೆ ಮಧ್ಯೆ ಸಾಧು ಸಹವಾಸ ಒಳ್ಳೆಯದು. ಮನುಷ್ಯನಲ್ಲಿ ಸಾಂಸಾರಿಕತೆ ಒಂದು ಕಡುತರದ ರೋಗವಾಗಿದೆ. ಸಾಧು ಸಂಘದಿಂದ ಅದು ಸ್ವಲ್ಪ ಕಡಿಮೆಯಾಗುವುದು. ನಾನು ನನ್ನದು ಇದೇ ಅಜ್ಞಾನ. ನಿಜವಾದ ಜ್ಞಾನ ದೇವರೇ ನೀನೇ ಎಲ್ಲವನ್ನು ಮಾಡುವವನು, ನೀನೊಬ್ಬನೇ ನನಗೆ ಸೇರಿದವನು. ಈ ಮನೆ, ಸಂಸಾರ, ಬಂಧು ಬಾಂಧವರು, ಇಡೀ ಪ್ರಪಂಚ ನಿನಗೆ ಸೇರಿರುವುದು ಎಂದು ಹೇಳುತ್ತಾನೆ. ಅಜ್ಞಾನದಿಂದಲೇ ಒಬ್ಬ ನಾನೇ ಎಲ್ಲವನ್ನೂ ಮಾಡುತ್ತಿರುವೆನು, ನಾನೇ ಕರ್ತ, ಈ ಮನೆ, ಸಂಸಾರ, ಮಕ್ಕಳು, ಸ್ನೇಹಿತರು, ಆಸ್ತಿ ಎಲ್ಲವೂ ನಮಗೆ ಸೇರಿದವು ಎಂದು ಹೇಳುತ್ತಾನೆ. ಒಂದು ಸಲ ಒಬ್ಬ ಗುರು ತನ್ನ ಶಿಷ್ಯನಿಗೆ ಇದೆಲ್ಲವನ್ನು ಹೇಳುತ್ತಿದ್ದ. ನೋಡು, ದೇವರೊಬ್ಬನೇ ನಿನ್ನವನು, ಇನ್ನು ಯಾರೂ ನಿನ್ನವರಲ್ಲ ಎಂದು. ಆದರೆ ಶಿಷ್ಯ, ಮಹಾಸ್ವಾಮಿ, ನನ್ನ ಹೆಂಡತಿ, ತಾಯಿ ಮತ್ತು ಬಂಧು ಬಾಂಧವರು ನನ್ನನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಾನಿಲ್ಲದೆ ಇದ್ದರೆ ಅವರಿಗೆ ಪ್ರಪಂಚವೇ ಬೇಡದಂತೆ ಕಾಣುತ್ತದೆ ಎಂದ. ಇವರಾರು ನಿನ್ನವರಲ್ಲ ಎಂಬುದನ್ನು ತೋರಿಸುತ್ತೇನೆ. ಇಲ್ಲಿ ಸ್ವಲ್ಪ ಗುಳಿಗೆಗಳಿವೆ, ಇದನ್ನು ಮನೆಗೆ ತೆಗೆದುಕೊಂಡು ಹೋಗು. ಮನೆ ಸೇರಿದ ಮೇಲೆ ಇದನ್ನು ನುಂಗಿ ಮಲಗಿಕೋ. ಜನ ನೀನು ಸತ್ತು ಹೋದೆ ಎಂದು ಭಾವಿಸುತ್ತಾರೆ, ಆದರೆ ನಿನಗೆ ಪ್ರಜ್ಞೆ ಇರುವುದು. ಹೊರಗಡೆ ನಡೆಯುವುದನ್ನೆಲ್ಲ ನೋಡಬಹುದು ಮತ್ತು ಕೇಳಬಹುದು. ಆಮೇಲೆ ನಾನು ನಿನ್ನ ಮನೆಗೆ ಬರುತ್ತೇನೆ. ಶಿಷ್ಯನು ಗುರುಗಳು ಹೇಳಿದಂತೆ ಆಚರಿಸಿದ. ಅವನು ಗುಳಿಗೆಯನ್ನು ನುಂಗಿ ಪ್ರಜ್ಞೆ ಇಲ್ಲದವನಂತೆ ಹಾಸಿಗೆಯ ಮೇಲೆ ಬಿದ್ದಿದ್ದ. ಅವನ ತಾಯಿ, ಹೆಂಡತಿ, ಬಂಧು ಬಳಗದವರೆಲ್ಲ ಅವನ ಸುತ್ತಲೂ ನೆರೆದು ಅಳತೊಡಗಿದರು. ಅಷ್ಟು ಹೊತ್ತಿಗೆ ಗುರುಗಳು ಒಬ್ಬ ವೈದ್ಯನಂತೆ ಬಂದರು. ಅವರು ಅಳುವುದಕ್ಕೆ ಕಾರಣವನ್ನು ಕೇಳಿದರು. ಎಲ್ಲವನ್ನೂ ಮನೆಯವರು ಹೇಳಿದರು. ಆಗ ಗುರುಗಳು, ನೋಡಿ, ನನ್ನ ಬಳಿ ಒಂದು ಔಷಧಿ ಇದೆ, ಇದರಿಂದ ಅವನನ್ನು ಬದುಕಿಸಬಲ್ಲೆ. ಆದರೆ ನಾನು ಒಂದನ್ನು ಹೇಳಬೇಕಾಗಿದೆ. ಮೊದಲು ಈ ಔಷಧಿಯನ್ನು ಅವನ ನೆಂಟರಿಷ್ಟರಲ್ಲಿ ಯಾರಾದರೂ ತೆಗೆದುಕೊಳ್ಳಬೇಕು. ಹೀಗೆ ತೆಗೆದುಕೊಂಡವನು ಸಾಯುತ್ತಾನೆ. ಅನಂತರ ಇವನಿಗೆ ಕೊಟ್ಟರೆ ಇವನು ಬದುಕುತ್ತಾನೆ. ಇಲ್ಲಿ ಅವನ ತಾಯಿ, ಹೆಂಡತಿ, ಮಕ್ಕಳು, ನೆಂಟರಿಷ್ಟರೆಲ್ಲ ಇದ್ದಾರೆ. ಯಾರಾದರೂ ಔಷಧಿ ತೆಗೆದುಕೊಳ್ಳಲು ಮುಂದೆ ಬರುವುದರಲ್ಲಿ ಸಂದೇಹವಿಲ್ಲ. ಶಿಷ್ಯ ಇದನ್ನೆಲ್ಲ ಕೇಳುತ್ತಲೇ ಇದ್ದ. ವೈದ್ಯರು ಮೊದಲು ತಾಯಿಯನ್ನು ಕರೆದರು.
ಅವಳು ಅಳುತ್ತಾ ನೆಲದ ಮೇಲೆ ಹೊರಳಾಡುತ್ತಿದ್ದಳು. ಅವಳನ್ನು ಹತ್ತಿರ ಕರೆದು, ತಾಯಿ, ನೀನು ಇನ್ನೇನು ಅಳಬೇಕಾಗಿಲ್ಲ. ಈ ಔಷಧಿಯನ್ನು ತೆಗೆದುಕೋ. ನಿನ್ನ ಮಗ ಬದುಕುತ್ತಾನೆ, ಆದರೆ ನೀನು ಸಾಯುವೆ ಎಂದರು. ತಾಯಿ ಔಷಧಿಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಆಲೋಚಿಸುವುದಕ್ಕೆ ಪ್ರಾರಂಭಿಸಿದಳು. ತುಂಬ ಹೊತ್ತು ಯೋಚಿಸಿದ ಮೇಲೆ ಕಣ್ಣೀರು ಸುರಿಸುತ್ತಾ ವೈದ್ಯರಿಗೆ, ನೋಡಿ ವೈದ್ಯರೇ, ನನಗೆ ಇನ್ನೂ ಕೆಲವು ಮಕ್ಕಳು ಇದ್ದಾರೆ. ನಾನು ಅವರನ್ನು ಕುರಿತು ಚಿಂತಿಸಬೇಕಾಗಿದೆ. ನಾನು ಸತ್ತು ಹೋದರೆ ಅವರಿಗೆ ಯಾರು ಊಟ ಕೊಡುತ್ತಾರೆ? ಅವರನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದಳು. ವೈದ್ಯರು ಅನಂತರ ಹೆಂಡತಿಯನ್ನು ಕರೆದು ಅವಳ ಕೈಯಲ್ಲಿ ಔಷಧಿಯನ್ನು ಕೊಟ್ಟರು. ಅವಳು ಕೂಡ ತುಂಬ ಅಳುತ್ತಿದ್ದಳು. ಅವಳು ತುಂಬ ಹೊತ್ತು ಯೋಚಿಸಿ ನಂತರ, ಅವರೇನೋ ಸತ್ತರು, ನಾನು ಸತ್ತರೆ ಈ ಚಿಕ್ಕ ಮಕ್ಕಳ ಗತಿ ಏನು? ಇವರನ್ನು ಯಾರು ನೋಡಿಕೊಳ್ಳುತ್ತಾರೆ? ನಾನು ಹೇಗೆ ಔಷಧಿ ತೆಗೆದುಕೊಳ್ಳಲಿ ಎಂದು ಹೇಳಿದಳು. ಅಷ್ಟು ಹೊತ್ತಿಗೆ ರೋಗಿಗೆ ಔಷಧಿ ಪರಿಣಾಮ ಇಳಿದು ಹೋಗಿತ್ತು. ಅವನಿಗೆ ಈಗ ಚೆನ್ನಾಗಿ ಗೊತ್ತಾಯಿತು ಯಾರೂ ತನ್ನವರಲ್ಲ ಎಂಬುದು. ಅವನು ಹಾಸಿಗೆಯಿಂದ ಎದ್ದು ಗುರುವಿನ ಹಿಂದೆ ಹೊರಟು ಹೋದ. ಆಗ ಗುರುಗಳು ಅವನಿಗೆ, ನಿನ್ನವನು ಎಂದು ಹೇಳಿಕೊಳ್ಳುವುದಕ್ಕೆ ಒಬ್ಬನಿರುವನು, ಅವನೇ ದೇವರು ಎಂದರು. ಆದ ಕಾರಣವೇ ಭಗವಂತನ ಪಾದ ಪದ್ಮಗಳ ಮೇಲೆ ತನಗೆ ಭಕ್ತಿ ಬರಲೆಂದು ಬೇಡಬೇಕು. ಅವನನ್ನು ತನ್ನ ತುಂಬ ಹತ್ತಿರದವನು, ತನ್ನ ಸ್ವಂತದವನೆಂದು ಪ್ರೀತಿಸುವ ರೀತಿ ಅವನು ವರ್ತಿಸಬೇಕು. ಪಂಡಿತ ಮಹಾಶಯರೇ, ನಾನು ಇಲ್ಲಿರುವಾಗ ನನಗೆ ತೀವ್ರ ವೈರಾಗ್ಯ ಬರುವುದು. ನನಗೆ ಸಂಸಾರವನ್ನು ತ್ಯಜಿಸಿ ಹೊರಟು ಹೋಗಬೇಕು ಎನ್ನಿಸುವುದು. ಶ್ರೀರಾಮಕೃಷ್ಣ, ಇಲ್ಲ ಇಲ್ಲ, ನೀನೇಕೆ ಬಿಡಬೇಕು? ಮಾನಸಿಕವಾಗಿ ಇದನ್ನು ತ್ಯಜಿಸು. ಈ ಪ್ರಪಂಚದಲ್ಲಿ ಅನಾಸಕ್ತನಾಗಿದ್ದು ಬಾಳು. ಸುರೇಂದ್ರ ಕೆಲವು ವೇಳೆ ರಾತ್ರಿ ಹೊತ್ತು ಇಲ್ಲಿ ಕಳೆಯಬೇಕೆಂದು ಇಚ್ಛಿಸಿದ್ದ. ಅವನು ತನ್ನ ಹಾಸಿಗೆಯನ್ನು ತಂದು ಒಂದೆರಡು ದಿನ ಇಲ್ಲಿ ಕಳೆದ. ಆಗ ಅವನ ಹೆಂಡತಿ, ನೀವು ಹಗಲಲ್ಲಿ ಎಲ್ಲಿ ಬೇಕಾದರೂ ಹೋಗಿ, ಆದರೆ ರಾತ್ರಿ ಹೊತ್ತು ಮಾತ್ರ ನೀವು ಮನೆಯನ್ನು ಬಿಟ್ಟು ಹೋಗಬೇಡಿ ಎಂದಳು. ಪಾಪ ಸುರೇಂದ್ರ ಇನ್ನು ಏನು ಮಾಡಿಯಾನು? ಈಗ ಅವನು ರಾತ್ರಿಯನ್ನು ಹೊರಗೆ ಕಳೆಯುವಂತೆಯೇ ಇಲ್ಲ. ಸುಮ್ಮನೆ ವಿಚಾರ ಮಾಡಿದರೆ ನಿನಗೆ ಏನು ಸಿಕ್ಕುವುದು? ದೇವರಿಗಾಗಿ ವ್ಯಾಕುಲ ಪಡು, ಅವನನ್ನು ಪ್ರೀತಿಸು. ವಿಚಾರದಿಂದ ಒಬ್ಬ ಒಂದು ಮನೆಯ ಹೊರಭಾಗವನ್ನು ಮುಟ್ಟಬಹುದು. ಆದರೆ ಭಕ್ತಿಯಾದರೂ ಹೆಂಗಸಿನಂತೆ ಸೀದಾ ಅಡುಗೆ ಮನೆ ಒಳಗೆ ಹೋಗಬಹುದು. ಒಬ್ಬ ದೇವರೊಡನೆ ನಿರ್ದಿಷ್ಟ ಭಾವವನ್ನು ಬೆಳೆಸಬೇಕು. ಆಗ ಮಾತ್ರ ಒಬ್ಬನಿಗೆ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧ್ಯ. ಸನಕರಂತಹ ಋಷಿಗಳು ಶಾಂತ ಭಾವವನ್ನು ಅಭ್ಯಾಸ ಮಾಡಿದರು. ಹನುಮಂತ ದಾಸ್ಯ ಭಾವವನ್ನು ಅಭ್ಯಾಸ ಮಾಡಿದ. ಬೃಂದಾವನದ ಗೋಪಾಲರಾದ ಶ್ರೀಧಾಮ ಮತ್ತು ಭೂಧಾಮ ಎಂಬುವರು ಶ್ರೀಕೃಷ್ಣನೊಡನೆ ಸಖ್ಯ ಭಾವವನ್ನು ಅಭ್ಯಾಸ ಮಾಡಿದರು. ಯಶೋದೆ ವಾತ್ಸಲ್ಯ ಭಾವವನ್ನು, ರಾಧೆ ಮಧುರ ಭಾವವನ್ನು ಅಭ್ಯಾಸ ಮಾಡಿದರು. ಹೇ ಪ್ರಭು, ನೀನು ಸ್ವಾಮಿ, ನಾನು ನಿನ್ನ ಸೇವಕ ಎಂಬ ದಾಸ್ಯ ಭಾವ ಸಾಧಕರಿಗೆ ಬಹಳ ಒಳ್ಳೆಯದು. ಪಂಡಿತ: ಹೌದು ಮಹಾಶಯರೇ. ಸಿಂಧಿಯಿಂದ ಬಂದ ಪಂಡಿತ ಹೊರಟ. ಸಂಜೆಯಾಯಿತು. ದಕ್ಷಿಣೇಶ್ವರದ ದೇವಸ್ಥಾನಗಳಲ್ಲಿ ಮಂಗಳಾರತಿ ಪ್ರಾರಂಭವಾಯಿತು. ಶಂಖ, ಗಂಟೆ, ಜಾಗಟೆಯ ಧ್ವನಿಗಳು ಎಲ್ಲ ಕಡೆಯಿಂದಲೂ ಕೇಳಿಬಂತು. ಶ್ರೀರಾಮಕೃಷ್ಣರು ತಮ್ಮ ಕೋಣೆಯಲ್ಲಿದ್ದ ಚಿತ್ರಪಟಗಳಿಗೆ ನಮಸ್ಕಾರ ಮಾಡಿದರು. ನಂತರ ತಮ್ಮ ಸಣ್ಣ ಮಂಚದ ಮೇಲೆ ಏನನ್ನೋ ಚಿಂತಿಸುತ್ತಾ ಕುಳಿತಿದ್ದರು. ಕೆಲವು ಭಕ್ತರು ಕೆಳಗೆ ಕುಳಿತಿದ್ದರು. ಪ್ರಶಾಂತ ಮೌನ ನೆಲೆಸಿತ್ತು. ಹೀಗೆ 1 ಗಂಟೆ ಕಳೆದ ಮೇಲೆ ಈಶಾನನ ಮತ್ತು ಕಿಶೋರಿ ಕೋಣೆಯನ್ನು ಪ್ರವೇಶಿಸಿದರು. ಶ್ರೀರಾಮಕೃಷ್ಣರಿಗೆ ನಮಸ್ಕರಿಸಿ ನೆಲದ ಮೇಲೆ ಕುಳಿತರು. ಈಶಾನನಿಗೆ ಬಾಹ್ಯಾಚಾರಗಳ ಮೇಲೆ ತುಂಬಾ ಆಸಕ್ತಿ. ಶಾಸ್ತ್ರದಲ್ಲಿ ಹೇಳಿರುವ ಹಲವು ವಿಧಿ ನಿಯಮಗಳನ್ನು ಅನುಸರಿಸುತ್ತಿದ್ದ. ಶ್ರೀರಾಮಕೃಷ್ಣರು ಮಾತನಾಡಲು ಪ್ರಾರಂಭಿಸಿದರು. ಸುಮ್ಮನೆ ದೇವರು ಎನ್ನುತ್ತಿದ್ದರೆ ಒಬ್ಬನಿಗೆ ದೇವರು ಸಿಕ್ಕುವನೇ? ದೇವರು ಸಿಗಬೇಕಾದರೆ 2 ಚಿಹ್ನೆಗಳು ಇರಬೇಕು. ಮೊದಲನೆಯದೇ ವ್ಯಾಕುಲತೆ. ದೇವರ ಮೇಲೆ ಪರಮ ಪ್ರೇಮ ಇರಬೇಕು. ನೀನು ಬೇಕಾದಷ್ಟು ವಿಚಾರ ಮಾಡಬಹುದು, ಚರ್ಚೆ ಮಾಡಬಹುದು, ಆದರೆ ನಿನ್ನಲ್ಲಿ ವ್ಯಾಕುಲವಿಲ್ಲದೆ ಇದ್ದರೆ, ಪ್ರೇಮವಿಲ್ಲದೆ ಇದ್ದರೆ ಏನೂ ಪ್ರಯೋಜನವಿಲ್ಲ. ಎರಡನೆಯದೇ ಕುಂಡಲಿನಿ ಜಾಗೃತವಾಗಿರಬೇಕು. ಎಲ್ಲಿಯವರೆಗೆ ಕುಂಡಲಿನಿ ಜಾಗೃತವಾಗಿಲ್ಲವೋ ಅಲ್ಲಿಯವರೆಗೆ ನಿನಗೆ ದೇವರ ಜ್ಞಾನ ಪ್ರಾಪ್ತವಾಗಿಲ್ಲ. ನೀನು ಗಂಟೆಗಟ್ಟಲೆ ಗ್ರಂಥಗಳನ್ನು ಓದುತ್ತಿರಬಹುದು, ವೇದಾಂತವನ್ನು ಚರ್ಚಿಸುತ್ತಿರಬಹುದು, ಆದರೆ ನಿನಗೆ ಭಗವಂತನ ಮೇಲೆ ವ್ಯಾಕುಲತೆ ಇಲ್ಲದೆ ಇದ್ದರೆ ಅವನು ಸಿಕ್ಕುವುದಿಲ್ಲ. ಕುಂಡಲಿನಿ ಜಾಗೃತವಾದರೆ ಒಬ್ಬನಿಗೆ ಭಾವ, ಭಕ್ತಿ, ಪ್ರೇಮ ಎಲ್ಲವೂ ಬರುವುದು. ಇದೇ ಭಕ್ತಿ ಮಾರ್ಗ. ಕರ್ಮಯೋಗ ಬಹಳ ಕಷ್ಟ.
ಅದರಿಂದ ಒಬ್ಬನಿಗೆ ಏನಾದರೂ ಸಿದ್ಧಿ ಸಿಕ್ಕಬಹುದು. ಈಶಾನ, ಹಾಜರನನ್ನು ನೋಡಿಕೊಂಡು ಬರುತ್ತೇನೆ. ಶ್ರೀರಾಮಕೃಷ್ಣರು ಮೌನವಾಗಿ ಕುಳಿತಿದ್ದರು. ಸ್ವಲ್ಪ ಹೊತ್ತಿನ ಮೇಲೆ ಈಶಾನ ಹಾಜರನೊಂದಿಗೆ ಬಂದ. ಶ್ರೀರಾಮಕೃಷ್ಣರು ಇನ್ನೂ ಮೌನವಾಗಿಯೇ ಇದ್ದರು. ಸ್ವಲ್ಪ ಹೊತ್ತಾದ ಮೇಲೆ ಹಾಜರ ಈಶಾನನಿಗೆ, ಈಗ ಅವರನ್ನು ಮಾತನಾಡಿಸಬೇಡ, ಅವರು ಧ್ಯಾನದಲ್ಲಿರಬಹುದು ಎಂದು ಹೇಳಿದನು. ಇಬ್ಬರು ಕೋಣೆಯಿಂದ ಹೊರಗೆ ಹೋದರು. ಕಾಳಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತಾದ ಮೇಲೆ ಬಂದರು. ಅವರನ್ನು ಕಂಡು ಶ್ರೀರಾಮಕೃಷ್ಣರು ಹೀಗೆ ಹೇಳಿದರು, ಏನು ನೀನು ಇನ್ನೂ ಇರುವೆಯಾ? ಇನ್ನೂ ಸಂಧ್ಯಾ ವಂದನೆ ಮಾಡುತ್ತಿರುವೆಯಾ? ಒಂದು ಹಾಡು ಕೇಳು ಎಂದು ಒಂದು ಹಾಡನ್ನು ಹೇಳಿದರು. ಅನಂತರ ಎಲ್ಲಿಯವರೆಗೆ ಸಂಧ್ಯಾ ವಂದನೆ ಮಾಡಬೇಕು, ಎಲ್ಲಿಯವರೆಗೆ ಒಬ್ಬನಿಗೆ ಭಗವಂತನ ಪಾದ ಪದ್ಮಗಳ ಮೇಲೆ ಭಕ್ತಿ ಹುಟ್ಟಿಲ್ಲವೋ, ದೇವರ ನಾಮವನ್ನು ಕೇಳಿದರೆ ಕಣ್ಣೀರು ಸುರಿಯುವುದಿಲ್ಲವೋ, ರೋಮಾಂಚನವಾಗುವುದಿಲ್ಲವೋ ಅಲ್ಲಿಯವರೆಗೆ. ಕಾಯಿ ಬಲಿತರೆ ಹೂವು ತಾನಾಗಿ ಉದುರಿ ಹೋಗುವುದು. ಒಬ್ಬನಿಗೆ ಭಗವಂತನ ಮೇಲೆ ಪ್ರೇಮ ಹುಟ್ಟಿ ಅವನನ್ನು ನೋಡಿದ ಮೇಲೆ ಸಂಧ್ಯಾ ವಂದನೆ ಮುಂತಾದವುಗಳನ್ನು ಬಿಡುತ್ತಾನೆ. ಸೊಸೆ ಗರ್ಭಿಣಿಯಾದರೆ ಅತ್ತೆ ಅವಳ ಕೆಲಸಗಳನ್ನೆಲ್ಲ ಮಾಡುತ್ತಾಳೆ. ಅವಳಿಗೆ 9 ತಿಂಗಳಾದರೆ ಅವಳ ಕೈಯಲ್ಲಿ ಯಾವ ಕೆಲಸವನ್ನು ಮಾಡಿಸುವುದಿಲ್ಲ. ಮಗುವಾದ ಮೇಲೆ ಆ ಮಗುವನ್ನು ನೋಡಿಕೊಳ್ಳುವುದೇ ಅವಳ ಕೆಲಸವಾಗುವುದು. ಅವಳಿಗೆ ಇನ್ನು ಬೇರೆ ಯಾವ ಕೆಲಸವೂ ಇಲ್ಲ. ಇದರಂತೆ ಭಗವಂತನ ಸಾಕ್ಷಾತ್ಕಾರವಾದ ಮೇಲೆ ಸಂಧ್ಯಾ ವಂದನಾದಿಗಳು ತಾನಾಗಿ ಬಿಟ್ಟು ಹೋಗುತ್ತವೆ. ನೀನು ಹೀಗೆ ಮಂದಗಾಮಿಯಾಗಿದ್ದರೆ ನಿನಗೆ ಏನೂ ಸಿಕ್ಕುವುದಿಲ್ಲ. ತೀವ್ರ ವೈರಾಗ್ಯವಿರಬೇಕು. ನಿನ್ನಲ್ಲಿ ಏನು ಛಲವಿರುವಂತೆ ಕಾಣುವುದಿಲ್ಲ. ಹಾಲಿನಲ್ಲಿ ನೆಂದ ಅವಲಕ್ಕಿಯಂತೆ ನೀನು ಸೊಂಟ ಕಟ್ಟಿ ಸಾಧನೆ ಮಾಡು. ನಮಗೆ ಏತಕ್ಕೆ ಅಂತಹ ತೀವ್ರ ವೈರಾಗ್ಯ ಬರುವುದಿಲ್ಲ ಎಂದು ನೀನು ಕೇಳುತ್ತೀಯ. ಅದಕ್ಕೆ ಒಂದು ಕಾರಣವಿದೆ. ನಿನ್ನಲ್ಲಿ ಬೇಕಾದಷ್ಟು ಆಸೆ ಆಕಾಂಕ್ಷೆಗಳಿವೆ. ಹಾಜರನಲ್ಲಿಯೂ ಹೀಗೆಯೇ. ಇದು ಹೇಗಿದೆ ಗೊತ್ತೇ? ತಕ್ಕಡಿ ಮಧ್ಯದಲ್ಲಿ ಇರುವ ಸೂಜಿಯಂತೆ. ಕಾಮ ಕಾಂಚನದ ಭಾರದಿಂದ ಸೂಜಿ ಮಧ್ಯದಲ್ಲಿ ಇಲ್ಲ. ಮನುಷ್ಯನನ್ನು ಯೋಗದ ದಾರಿಯಿಂದ ಕದಲುವಂತೆ ಮಾಡುವುದೇ ಕಾಮಕಾಂಚನ. ನೀನು ದೀಪದ ಕುಡಿಯನ್ನು ನೋಡಿಲ್ಲವೇ? ಸ್ವಲ್ಪ ಗಾಳಿ ಬೀಸಿದರೂ ಅದು ಚಲಿಸುವುದು. ಯೋಗ ಎಂದರೆ ಗಾಳಿ ಇಲ್ಲದ ಸ್ಥಳದಲ್ಲಿ ಉರಿಯುವ ಒಂದು ದೀಪದಂತೆ. ಮನಸ್ಸು ಚಂಚಲವಾಗಿದೆ. ಅದರಲ್ಲಿ ಒಂದು ಭಾಗ ಢಾಕಾಗೆ ಹೋಗಿದೆ, ಮತ್ತೊಂದು ಭಾಗ ಡೆಲ್ಲಿಗೆ ಹೋಗಿದೆ, ಇನ್ನೊಂದು ಭಾಗ ಕುಚ್ ಬಿಹಾರಿಗೆ ಹೋಗಿದೆ. ಮನಸ್ಸನ್ನೆಲ್ಲ ಸಂಗ್ರಹಿಸಿ ಒಂದು ವಸ್ತುವಿನ ಮೇಲೆ ಏಕಾಗ್ರ ಮಾಡಬೇಕಾಗಿದೆ. ನಿನಗೆ 16 ಆಣೆ ಬಟ್ಟೆ ಬೇಕಾದರೆ ಅಂಗಡಿಯವನಿಗೆ 16 ಆಣೆ ಕೊಡಬೇಕು. ಸ್ವಲ್ಪ ಆತಂಕವಿದ್ದರೂ ಯೋಗ ಸಾಧ್ಯವಿಲ್ಲ. ಟೆಲಿಗ್ರಾಫ್ ತಂತಿ ಸ್ವಲ್ಪ ಕಿತ್ತು ಹೋಗಿದ್ದರೂ ಸಮಾಚಾರ ತಲುಪಲಾರದು. ನೀನೇನೋ ಪ್ರಪಂಚದಲ್ಲಿರುವೆ. ಇದ್ದರೆ ಏನಂತೆ? ನೀನು ಕರ್ಮಫಲವನ್ನು ಭಗವಂತನಿಗೆ ಅರ್ಪಿಸಬೇಕು. ನೀನು ಪ್ರತಿಫಲಕ್ಕೆ ಕೈ ಒಡ್ಡಬಾರದು. ಆದರೆ ಒಂದನ್ನು ಗಮನಿಸು, ಭಕ್ತಿ ಬೇಕು ಎಂಬುದನ್ನು ಆಸೆ ಎಂದು ಹೇಳಲಾಗುವುದಿಲ್ಲ. ನೀನು ಭಕ್ತಿಗಾಗಿ ಪ್ರಾರ್ಥಿಸಬಹುದು. ಭಕ್ತಿಯ ತಮೋಗುಣವನ್ನು ಅಭ್ಯಾಸ ಮಾಡು. ಭಗವತಿಗೆ ನೀನು ಇದನ್ನು ಕೊಟ್ಟೇ ಕೊಡಬೇಕು ಎನ್ನು. ತ್ರೈಲೋಕ್ಯ ಒಂದು ಸಲ ನಾನು ಆ ಮನೆಗೆ ಹುಟ್ಟಿರುವುದರಿಂದ ನನಗೆ ಒಂದು ಪಾಲು ಹಕ್ಕಿದೆ ಎಂದ. ಭಗವತಿ ನಿನ್ನ ಸ್ವಂತ ತಾಯಿ. ಅವಳೇನು ನಿನ್ನ ಮಲತಾಯಿಯೇ? ಈ ಸಂಬಂಧ ಏನು ಕೃತಕ ಎಂದು ಭಾವಿಸಿದೆಯೇನು? ನೀನು ಅವಳಿಂದ ವಸೂಲಿ ಮಾಡುವುದಕ್ಕೆ ಆಗದೇ ಇದ್ದರೆ ಇನ್ನು ಯಾರಿಂದ ವಸೂಲಿ ಮಾಡುವೆ? ದೇವರು ನಿನ್ನ ತಾಯಿ. ಅವಳನ್ನು ಬಲಾತ್ಕಾರದಿಂದ ಕೇಳು. ನೀನು ಯಾವಾಗ ಒಂದು ವಸ್ತುವಿನ ಭಾಗವೋ ಆಗ ಅದರ ಮೇಲೆ ನಿನಗೆ ಆಕರ್ಷಣೆ ಇರುತ್ತದೆ. ನನ್ನಲ್ಲಿ ಭಗವತಿ ಅಂಶ ಇರುವುದರಿಂದ ಅವಳ ಕಡೆ ನಾನು ಆಕರ್ಷಿತನಾಗುತ್ತೇನೆ. ಶೈವರಲ್ಲಿ ಶಿವನ ಅಂಶವಿದೆ. ಯಾರು ವೈಷ್ಣವರೋ ಅವರಲ್ಲಿ ವಿಷ್ಣುವಿನ ಅಂಶವಿದೆ. ಈ ನಡುವೆ ನೀನು ಪ್ರಪಂಚದ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿಲ್ಲ. ಕೆಲವು ದಿನಗಳು ಭಗವಂತನನ್ನೇ ಕುರಿತು ಚಿಂತಿಸು. ವ್ಯಾಜ್ಯ ಪರಿಹಾರಗಳಲ್ಲಿ ಮುಂದಾಳಾಗುವುದೇ ಮೊದಲಾದ ಕೆಲಸಗಳಲ್ಲಿ ಸಿಕ್ಕಿಕೊಂಡಿರುವೆ. ನೀನು ಜನರ ಜಗಳವನ್ನು ಪರಿಹರಿಸುವಂತೆ ಅವರು ನಿನ್ನನ್ನು ಮಧ್ಯಸ್ಥಗಾರನನ್ನಾಗಿ ಮಾಡುತ್ತಾರೆ ಎಂದು ಕೇಳಿದೆ. ಇಂತಹ ಕೆಲಸಗಳನ್ನು ಬಹುದಿನಗಳಿಂದ ಮಾಡುತ್ತಲೇ ಇರುವೆ. ಯಾರಿಗೆ ಇದರ ಮೇಲೆ ಇಚ್ಛೆ ಇದೆಯೋ ಅವರು ಇದನ್ನು ಮಾಡಲಿ. ಇನ್ನು ಮೇಲೆ ನೀನು ಭಗವಂತನ ಪಾದ ಪದ್ಮಗಳನ್ನು ಸ್ಮರಿಸು. ಒಂದು ಗಾದೆ ಇದೆ, ರಾವಣ ಲಂಕೆಯಲ್ಲಿ ಸತ್ತರೆ ಬೇಹುಳ ಅವನಿಗಾಗಿ ಇಲ್ಲಿ ಅತ್ತನಂತೆ. ಶಂಭು ಕೂಡ ಹೇಳಿದ, ನಾನು ಆಸ್ಪತ್ರೆಗಳು, ಔಷಧಾಲಯಗಳು ಇವುಗಳನ್ನು ಕಟ್ಟುತ್ತೇನೆ ಎಂದು. ಅವನು ಭಗವಂತನ ಭಕ್ತನಾಗಿದ್ದ. ಅದಕ್ಕೆ ನಾನು, ನೀನು ದೇವರನ್ನು ಕಂಡರೆ ಆಸ್ಪತ್ರೆ, ಔಷಧಾಲಯ ಇವುಗಳನ್ನು ಅವನ ಬಳಿ ಕೇಳುತ್ತೀಯೇನು ಎಂದು ಕೇಳಿದೆ. ಕೇಶವಸೇನ, ದೇವರು ಏತಕ್ಕೆ ನನಗೆ ಕಾಣುವುದಿಲ್ಲ ಎಂದು ಕೇಳಿದ. ಅದಕ್ಕೆ ನಾನು ಕೇಶವನಿಗೆ,
ನೀನು ಹೆಸರು, ಕೀರ್ತಿ, ಪಾಂಡಿತ್ಯ ಇವುಗಳಲ್ಲಿ ಮುಳುಗಿರುವೆ. ಅದಕ್ಕಾಗಿ ಅವನನ್ನು ನೋಡುತ್ತಿಲ್ಲ ಎಂದೆ. ಮಗು ಎಲ್ಲಿಯವರೆಗೆ ಕೆಂಪು ಆಟದ ಸಾಮಾನನ್ನು ಚೀಪುತ್ತಿದೆಯೋ ಅಲ್ಲಿಯವರೆಗೆ ತಾಯಿ ಬರುವುದಿಲ್ಲ. ಆದರೆ ಅದು ಆಟದ ಸಾಮಾನನ್ನು ಆಚೆಗೆ ಎಸೆದು ತಾಯಿಗಾಗಿ ಅತ್ತರೆ ಅವಳು ಅನ್ನದ ತಪ್ಪಲೆಯನ್ನು ಒಲೆಯ ಮೇಲಿಂದ ಇಳಿಸಿ ಓಡಿ ಬಂದು ಮಗುವನ್ನು ಎತ್ತಿಕೊಳ್ಳುತ್ತಾಳೆ. ನೀನೀಗ ಮಧ್ಯಸ್ಥಗಾರನ ಕೆಲಸ ಮಾಡುತ್ತಿರುವೆ. ಜಗನ್ಮಾತೆ ಆ ಮಗು ಮಧ್ಯಸ್ಥಗಾರನ ಆಟದಲ್ಲಿ ಮುಳುಗಿ ಸಂತೋಷದಿಂದ ಇದೆ, ಹಾಗೇ ಇರಲಿ ಎಂದು ಸುಮ್ಮನಿರುತ್ತಾಳೆ. ಈಶಾನ ಆ ಸಮಯದಲ್ಲಿ ಶ್ರೀರಾಮಕೃಷ್ಣರ ಕಾಲುಗಳನ್ನು ಹಿಡಿದುಕೊಂಡಿದ್ದ. ಅವನು ನಮ್ರನಾಗಿ, ನಾನು ನನ್ನ ಸ್ವಂತ ಇಚ್ಛೆಯಿಂದ ಇದನ್ನು ಮಾಡುತ್ತಿಲ್ಲ ಎಂದ. ರಾಮಕೃಷ್ಣ, ನನಗೆ ಗೊತ್ತು, ಇದೆಲ್ಲ ಭಗವತಿಯ ಲೀಲೆ. ಅನೇಕರು ಈ ಪ್ರಪಂಚದಲ್ಲಿ ಬದ್ಧರಾಗಿರಬೇಕೆಂಬುದೇ ಮಹಾಮಾಯೆಯ ಇಚ್ಛೆ. ಲಕ್ಷಾಂತರ ಜನರಲ್ಲಿ ಒಬ್ಬರೋ ಇಬ್ಬರೋ ಮುಕ್ತರಾಗುತ್ತಾರೆ. ಉಳಿದವರು ಭಗವತಿಯ ಇಚ್ಛೆಯಂತೆ ಬಂಧನದಲ್ಲೇ ನರಳುತ್ತಾರೆ. ನೀನು ಕಣ್ಣು ಮುಚ್ಚಾಲೆ ಆಟವನ್ನು ನೋಡಿಲ್ಲವೇ? ಆಟ ಮುಂದೆ ಸಾಗಬೇಕೆಂಬುದು ಅಡಗೂಲಜ್ಜಿಯ ಇಚ್ಛೆ. ಎಲ್ಲರೂ ಬೇಗ ಬೇಗ ಅವಳನ್ನು ಮುಟ್ಟಿ ಮುಕ್ತರಾದರೆ ಆಟ ಕೊನೆಗೊಳ್ಳುವುದು. ಆದ ಕಾರಣವೇ ಅವಳು ಎಲ್ಲರಿಗೂ ತನ್ನನ್ನು ಮುಟ್ಟಲು ಬಿಡುವುದಿಲ್ಲ. ಆಧ್ಯಾತ್ಮ ರಾಮಾಯಣದಲ್ಲಿ ಲಕ್ಷ್ಮಣ ಶ್ರೀರಾಮನನ್ನು ನೀನು ಎಷ್ಟು ವಿಧದಲ್ಲಿ ಮತ್ತು ಯಾವ ಯಾವ ಭಾವದಲ್ಲಿ ಇರುವೆ ಮತ್ತು ನಾನು ಅಲ್ಲಿ ನಿನ್ನನ್ನು ಹೇಗೆ ಕಂಡುಹಿಡಿಯುವುದು ಎಂದು ಕೇಳುತ್ತಾನೆ. ಅದಕ್ಕೆ ರಾಮ ಹೇಳುತ್ತಾನೆ, ತಮ್ಮ, ಇದನ್ನು ಜ್ಞಾಪಕದಲ್ಲಿಟ್ಟುಕೋ. ಎಲ್ಲೆಲ್ಲಿ ಪ್ರೇಮವಿದೆಯೋ ಅಲ್ಲೆಲ್ಲ ನಾನು ಇದ್ದೇನೆ ಎಂದು ತಿಳಿದುಕೋ. ಇಂತಹ ಪರಮ ಪ್ರೇಮದಿಂದ ಕೂಡಿದವನು ಅಳುತ್ತಾನೆ, ನಗುತ್ತಾನೆ, ಹಾಡುತ್ತಾನೆ, ಕುಣಿಯುತ್ತಾನೆ. ಯಾರಲ್ಲಾದರೂ ಇಂತಹ ಪರಮ ಪ್ರೇಮವನ್ನು ಕಂಡರೆ ಅಲ್ಲಿ ದೇವರು ಆವಿರ್ಭವಿಸಿರುವನು ಎಂದು ನಿಸ್ಸಂಶಯವಾಗಿ ತಿಳಿದುಕೋ. ಚೈತನ್ಯ ದೇವನಿಗೆ ಇಂತಹ ಅವಸ್ಥೆ ಬಂದಿತ್ತು. ನಿನ್ನ ಹೊಗಳುಭಟ್ಟರು ನಿನಗೆ ಏನೇನೋ ಹೇಳುತ್ತಾರೆ ಎಂದು ನಿನ್ನನ್ನು ನೀನೇ ಮರೆಯಬೇಡ. ಹೊಗಳುಭಟ್ಟರು ಯಾವಾಗಲೂ ಲೌಕಿಕ ಮನುಷ್ಯನ ಸುತ್ತಲೂ ಸೇರುತ್ತಾರೆ. ರಣಹದ್ದುಗಳು ಸತ್ತು ಹೋದ ದನದ ಸುತ್ತ ಸೇರುವಂತೆ. ಪ್ರಾಪಂಚಿಕರಲ್ಲಿ ಏನೂ ಸತ್ವವಿರುವುದಿಲ್ಲ. ಅವರು ಸಗಣಿ ಮುದ್ದೆಯಂತೆ. ಹೊಗಳುಭಟ್ಟರು ಅವರ ಬಳಿ ಬಂದು, ನೀವು ಇಷ್ಟು ದೊಡ್ಡ ದಾನಿಗಳು, ಬುದ್ಧಿವಂತರು, ಸಾಧು ಸ್ವಭಾವದವರು ಎಂದು ಹೊಗಳುತ್ತಾರೆ. ಇವು ಬರೀ ಮಾತಲ್ಲ, ನಿನ್ನನ್ನು ಚುಚ್ಚುವುದಕ್ಕೆ ಮಾಡಿರುವ ಚೂಪಾದ ಗಳುಗಳು ಇವು. ಎಂತಹ ನಾಚಿಕೆ ಕೇಡು! ಹಗಲು ರಾತ್ರಿ ಹೊಗಳುವ ಬ್ರಾಹ್ಮಣ ಪಂಡಿತರಿಂದ ಕೂಡಿಕೊಂಡಿರುವುದು. ಪ್ರಾಪಂಚಿಕರು ಈ ಮೂರಕ್ಕೆ ಗುಲಾಮರು. ಹೆಂಡತಿಗೆ, ಹಣಕ್ಕೆ ಮತ್ತು ತಮ್ಮ ಮೇಲ್ಪಟ್ಟ ಯಜಮಾನರಿಗೆ ಅವರಲ್ಲಿ ಏನಾದರೂ ಸತ್ವ ಇದೆ ಎಂದು ಭಾವಿಸಿರುವೆಯೇನು? ಒಬ್ಬ ಇದ್ದಾನೆ, ನಾನು ಅವರ ಹೆಸರನ್ನು ಹೇಳುವುದಿಲ್ಲ. ಅವನಿಗೆ ತಿಂಗಳಿಗೆ 800 ರೂಪಾಯಿ ಸಂಬಳ. ಆದರೆ ಅವನು ಹೆಂಡತಿಯ ಗುಲಾಮ. ಅವಳು ಕುಳಿತುಕೋ ಎಂದರೆ ಕುಳಿತುಕೊಳ್ಳುತ್ತಾನೆ, ನಿಲ್ಲು ಎಂದರೆ ನಿಲ್ಲುತ್ತಾನೆ. ಮಧ್ಯಸ್ಥಗಾರನ ಕೆಲಸ ಇದೆಲ್ಲ ಕೆಲಸಕ್ಕೆ ಬಾರದವು. ದಾನ ಮಾಡೋದು, ಇನ್ನೊಬ್ಬರಿಗೆ ಉಪಕಾರ ಮಾಡೋದು, ಇದನ್ನು ನೀನು ಬೇಕಾದಷ್ಟು ಮಾಡಿದ್ದೀಯೆ. ಬರೀ ಇದರಲ್ಲೇ ನಿರತನಾಗಿರುವವರು ಬೇರೆ ಗುಂಪಿಗೆ ಸೇರಿದವರು. ಈಗ ಭಗವಂತನ ಪಾದ ಪದ್ಮಗಳ ಮೇಲೆ ಮನಸ್ಸನ್ನು ಹಾಕುವುದಕ್ಕೆ ಕಾಲ ಸನ್ನಿಹಿತವಾಗಿದೆ. ನೀನು ದೇವರನ್ನು ಪಡೆದುಕೊಂಡರೆ ಎಲ್ಲವೂ ಸಿಕ್ಕುವುದು. ಮೊದಲು ದೇವರು, ಅನಂತರ ದಾನ, ಧರ್ಮ, ಪ್ರಪಂಚಕ್ಕೆ ಉಪಕಾರ ಮಾಡುವುದು, ಜನರನ್ನು ಉದ್ಧಾರ ಮಾಡುವುದು. ಇವುಗಳೆಲ್ಲ ನಿಮ್ಮಗಳ ದೋಷವೇ ಇದು. ಒಬ್ಬ ತ್ಯಾಗಿ, ಸನ್ಯಾಸಿ ನಿಮಗೆ ಏನಾದರೂ ಬೋಧನೆ ಮಾಡಿದರೆ ಒಳ್ಳೆಯದಾಗುವುದು. ಲೌಕಿಕ ಬೋಧನೆಯಿಂದ ಅಷ್ಟೇನು ಪ್ರಯೋಜನವಾಗುವುದಿಲ್ಲ. ಅವನು ಬ್ರಾಹ್ಮಣ ಪಂಡಿತನಾದರೇನು, ಯಾರಾದರೇನು, ದೇವರ ಮೇಲೆ ಹುಚ್ಚನಾಗು. ಈಶಾನ ಹುಚ್ಚನಾಗಿ ಹೋಗಿದ್ದಾನೆ. ಅವನು ಇನ್ನು ಮೇಲೆ ಈ ಸಂಸಾರದ ಕೆಲಸಗಳನ್ನು ಮಾಡಲಾರ ಎಂಬುದು ಅವರಿಗೆ ಗೊತ್ತಾಗಲಿ. ಅನಂತರ ಅವರು ನಿನ್ನನ್ನು ಮಧ್ಯಸ್ಥಗಾರನನ್ನಾಗಿ ಮಾಡುವುದಕ್ಕೆ, ಮುಂದಾಳಾಗುವುದಕ್ಕೆ ಕರೆಯುವುದಿಲ್ಲ. ಈಶಾನ ಎಂಬ ನಿನ್ನ ಹೆಸರನ್ನು ಸಾರ್ಥಕಪಡಿಸಿಕೋ. ಈಶಾನ, ತಾಯಿ, ನನ್ನನ್ನು ಹುಚ್ಚನನ್ನಾಗಿ ಮಾಡು. ನಿನ್ನ ಪ್ರೇಮದಿಂದ ನನಗೆ ವಿಚಾರ ತರ್ಕಗಳ ಅವಶ್ಯಕತೆ ಏನಿದೆ? ಶ್ರೀರಾಮಕೃಷ್ಣ ಹುಚ್ಚನಾಗಬೇಕು, ಅದೇ ಬೇಕಾಗಿರುವುದು. ಒಂದು ಸಲ ಶಿವನಾಥ ಒಬ್ಬ ದೇವರನ್ನು ಅತಿಯಾಗಿ ಚಿಂತಿಸಿದರೆ ಹುಚ್ಚನಾಗಿ ಹೋಗುತ್ತಾನೆ ಎಂದು ಹೇಳಿದ. ಅದಕ್ಕೆ ನಾನೆಂದೇ, ಏನು, ಯಾರಾದರೂ ಚೈತನ್ಯವನ್ನು ಕುರಿತು ಚಿಂತಿಸಿದರೆ ಆ ಚೈತನ್ಯನಾಗುವನೇ? ಭಗವತ್ ಸಚ್ಚಿತ್ ಆನಂದ ಸ್ವರೂಪ. ಅವನ ಚೈತನ್ಯದಿಂದ ಎಲ್ಲರಿಗೂ ಚೈತನ್ಯ ಬರುವುದು. ಅವನ ಜ್ಞಾನದಿಂದ ಈ ಪ್ರಪಂಚದಲ್ಲಿ ಎಲ್ಲಕ್ಕೂ ಜ್ಞಾನ ಬರುವುದು. ಶಿವನಾಥ, ಕೆಲವರು ಐರೋಪ್ಯರು ದೇವರನ್ನು ಅತಿಯಾಗಿ ಚಿಂತಿಸಿ ಹುಚ್ಚರಾಗಿ ಹೋಗಿರುವರು ಎಂದ.
ಅದು ಅವರ ವಿಷಯದಲ್ಲಿ ನಿಜವಿರಬೇಕು, ಏಕೆಂದರೆ ಅವರು ಪ್ರಾಪಂಚಿಕ ವಿಷಯವನ್ನು ಅತಿಯಾಗಿ ಚಿಂತಿಸುತ್ತಿದ್ದರು ಎಂದು ಕಾಣುವುದು. ಈಶಾನ ಕುಳಿತುಕೊಂಡು ಶ್ರೀರಾಮಕೃಷ್ಣರ ಕಾಲುಗಳನ್ನು ಹಿಡಿದುಕೊಂಡು ಅವರು ಹೇಳುವುದನ್ನು ಕೇಳುತ್ತಿದ್ದ. ಮಧ್ಯೆ ಮಧ್ಯೆ ಕಾಳಿಕಾದೇವಿಯ ವಿಗ್ರಹವನ್ನು ನೋಡುತ್ತಿದ್ದ. ದೀಪದ ಬೆಳಕಿನಲ್ಲಿ ಭಗವತಿ ಮಂದಹಾಸದಿಂದ ಇರುವಂತೆ ಕಾಣುತ್ತಿತ್ತು. ಪವಿತ್ರವಾದ ವೇದಗಳೋ ಎಂಬಂತಿರುವ ಶ್ರೀರಾಮಕೃಷ್ಣರ ಮಾತುಗಳನ್ನು ಕೇಳುವುದಕ್ಕಾಗಿ ಅವಳು ವಿಗ್ರಹದ ಮೂಲಕ ಅವತೀರ್ಣಳಾಗುತ್ತಿರುವಂತೆ ಕಂಡಿತು. ಈಶಾನ ಭಗವತಿಯ ವಿಗ್ರಹವನ್ನು ತೋರುತ್ತಾ, ನಿಮ್ಮ ಮೂಲಕ ಬರುತ್ತಿರುವ ಮಾತು ನಿಜವಾಗಿಯೂ ಅಲ್ಲಿಂದ ಬಂದಿವೆ. ಶ್ರೀರಾಮಕೃಷ್ಣರು, ನಾನು ಯಂತ್ರ, ಅವಳು ಯಾಂತ್ರಿಕಳು. ನಾನು ಮನೆ, ಅವಳು ಅಲ್ಲಿ ವಾಸ ಮಾಡುವಳು. ನಾನು ರಥ, ಅವಳು ಸಾರಥಿ. ಅವಳು ಚಲಿಸಿದಂತೆ ಚಲಿಸುತ್ತೇನೆ, ನುಡಿಸಿದಂತೆ ನುಡಿಯುತ್ತೇನೆ. ಒಬ್ಬ ಮನುಷ್ಯ ಗುರುವಾಗಲಾರ, ಎಲ್ಲ ಭಗವಂತನ ಇಚ್ಛೆಯ ಮೇಲಿದೆ. ಹಲವು ಜನ್ಮದ ಮಹಾಪಾತಕಗಳು, ಹಲವು ಜನ್ಮದಿಂದ ಸಂಗ್ರಹವಾಗಿ ಬಂದ ಅಜ್ಞಾನ ಭಗವಂತನ ಕೃಪೆಯಿಂದ ಕ್ಷಣಾರ್ಧದಲ್ಲಿ ಮಾಯವಾಗುವವು. 1000 ವರ್ಷಗಳಿಂದ ಕತ್ತಲೆಯಲ್ಲಿದ್ದ ಕೋಣೆಗೆ ದೀಪವನ್ನು ತಂದರೆ ಕತ್ತಲೆಯನ್ನು ಸ್ವಲ್ಪ ಸ್ವಲ್ಪವಾಗಿ ನಿವಾರಿಸುವುದೇ ಅಥವಾ ಒಂದೇ ಸಲವೇ? ದೀಪದ ಸ್ಪರ್ಶದಿಂದ ಕತ್ತಲೆಯೆಲ್ಲ ಒಂದೇ ಸಲ ಮಾಯವಾಗುವುದು. ಮನುಷ್ಯನು ಏನು ಮಾಡಬಲ್ಲ? ಅವನು ಬೇಕಾದಷ್ಟು ಮಾತನಾಡಬಹುದು. ಮಾತನಾಡುವುದನ್ನೆಲ್ಲ ಆಡಿದ ಮೇಲೆ ಉಳಿದಿರುವುದು ದೇವರ ಮೇಲಿದೆ. ಲಾಯರ್, ನಾನು ಹೇಳಬೇಕಾಗಿರುವುದನ್ನೆಲ್ಲ ಹೇಳಿ ಆಗಿದೆ, ಇನ್ನು ತೀರ್ಮಾನ ಜಡ್ಜಿನ ಕೈಯಲ್ಲಿದೆ ಎನ್ನುತ್ತಾನೆ. ಬ್ರಹ್ಮ ನಿಷ್ಕ್ರಿಯ. ಅವನು ಸೃಷ್ಟಿ, ಸ್ಥಿತಿ, ಪ್ರಳಯಗಳನ್ನು ಮಾಡುತ್ತಿರುವಾಗ ಅದನ್ನು ಆದಿಶಕ್ತಿ ಎಂದು ಕರೆಯುತ್ತಾರೆ. ಆದಿಶಕ್ತಿಯನ್ನು ತೃಪ್ತಿಪಡಿಸಬೇಕಾಗಿದೆ. ಚಂಡಿಯಲ್ಲಿ ಹೇಗೆ ಹೇಳಿದೆ ಗೊತ್ತಿಲ್ಲವೇ? ದೇವತೆಗಳು ಮೊದಲು ಆದಿಶಕ್ತಿಯನ್ನು ಕೊಂಡಾಡಿದರು. ಆಗ ಮಾತ್ರ ಹರಿ ತನ್ನ ಯೋಗ ನಿದ್ರೆಯಿಂದ ಎಚ್ಚೆತ್ತ. ಈಶಾನ: ಹೌದು ಮಹಾಶಯರೇ, ಮಧು ಕೈಟಬನನ್ನು ಕೊಲ್ಲುವ ಸಮಯದಲ್ಲಿ ಬ್ರಹ್ಮಾದಿ ದೇವತೆಗಳು ಈ ಸ್ತುತಿಯನ್ನು ಮಾಡುತ್ತಾರೆ. ಶ್ರೀರಾಮಕೃಷ್ಣ: ಹೌದು, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಶ್ರೀರಾಮಕೃಷ್ಣರು ಮೇಲೆದ್ದರು. ಪೂಜಾಗೃಹದ ಮೆಟ್ಟಲನ್ನು ಹತ್ತಿ ಗರ್ಭಗುಡಿಗೆ ಹೋಗಿ ತಮ್ಮ ಹಣೆಯನ್ನು ನೆಲಕ್ಕೆ ತಾಕಿಸಿ ಭಗವತಿಗೆ ನಮಸ್ಕಾರ ಮಾಡಿದರು. ಭಕ್ತರು ಅವರ ಸುತ್ತಲೂ ನೆರೆದು ಅವರಿಗೆ ನಮಸ್ಕಾರ ಮಾಡಿದರು. ಎಲ್ಲರೂ ಅವರ ಕೃಪೆಯನ್ನು ಬೇಡಿದರು. ಅವರು ಅಲ್ಲಿಂದ ಇಳಿದು ತಮ್ಮ ಕೋಣೆಯ ಕಡೆ ಹೊರಟರು. ಹೋಗುವಾಗ ಅವರ ಜೊತೆಯಲ್ಲಿ ಬರುತ್ತಿದ್ದ ಭಕ್ತರಿಗೆ ಹೀಗೆಂದರು: ನಿನಗೆ ಧರ್ಮ ಮತ್ತು ಅಧರ್ಮ ಎಂದರೆ ಅರ್ಥ ಏನು ಗೊತ್ತಿದೆಯೇ? ಇಲ್ಲಿ ಧರ್ಮ ಎಂದರೆ ಶಾಸ್ತ್ರದಲ್ಲಿ ಉಕ್ತವಾದ ಕರ್ಮಗಳು. ಇವೆ ದಾನ, ಶ್ರಾದ್ದ, ದೀನ ದರಿದ್ರರಿಗೆ ಊಟ ಹಾಕುವುದು ಇತ್ಯಾದಿ. ಇವುಗಳ ಆಚರಣೆಯನ್ನೇ ಕರ್ಮ ಮಾರ್ಗ ಎನ್ನುತ್ತಾರೆ. ಇದು ಬಹಳ ಕಷ್ಟದ ಹಾದಿ. ಫಲಾಸಕ್ತಿ ಇಲ್ಲದೆ ಕೆಲಸ ಮಾಡುವುದು ಬಹಳ ಕಷ್ಟ. ಆದ ಕಾರಣವೇ ಒಬ್ಬನಿಗೆ ಭಕ್ತಿ ಮಾರ್ಗವನ್ನು ಅನುಸರಿಸು ಎನ್ನುವುದು. ಒಂದು ಮನೆಯಲ್ಲಿ ಒಬ್ಬ ಶ್ರಾದ್ದವನ್ನು ಮಾಡುತ್ತಿದ್ದ. ಅವನು ಹಲವರಿಗೆ ಊಟವಿಡುತ್ತಿದ್ದ. ಆಗ ಕಟುಕ ಒಂದು ಗೋವನ್ನು ಕೊಲ್ಲುವುದಕ್ಕಾಗಿ ಹೊಡೆದುಕೊಂಡು ಹೋಗುತ್ತಿದ್ದ. ಅವನಿಗೆ ತುಂಬ ದಣಿವಾಗಿತ್ತು. ಹಸುವನ್ನು ಹೊಡೆದುಕೊಂಡು ಹೋಗಲು ಆಗಲಿಲ್ಲ. ಅವನು ಈ ಶ್ರಾದ್ದ ಮಾಡುತ್ತಿದ್ದ ಮನೆಗೆ ಬಂದು ಊಟ ಮಾಡಿ ಚೇತರಿಸಿಕೊಂಡು ಮುಂದೆ ಹೋದನು. ನಂತರ ಹಸುವನ್ನು ಕೊಂದ ಮೇಲೆ ಆ ಗೋಹತ್ಯೆಯ ಪಾಪಶೇಷ ಊಟ ಕೊಟ್ಟವನಿಗೂ ಬಂತು. ಅಧ್ಯಾಯ 57 ಮುಗಿಯಿತು.